ಪೂರ್ತಿ ರೂಮ್ ತುಂಬಾ ಎಲ್ಲಾನು ನೋಡ್ರಿ, ಎಲ್ಲಾ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಎಲ್ಲ A to Z. ಈಗ ಇದೆಲ್ಲವೂ ಮೊಟ್ಟ ಮೊದಲು ಎಲ್ಲಿ ನಿರ್ಮಾಣ ಆಯ್ತು? ಎಲ್ಲಿ ನಿರ್ಮಾಣ ಆಯ್ತು? ಸ್ವಲ್ಪ ಆನ್ಸರ್ ಮಾಡ್ರಿ ನೋಡೋಣ. ನೀವು ನೋಡಿರುವಂತ ಎಲ್ಲಾ ವಸ್ತುಗಳು ಮೊಟ್ಟ ಮೊದಲು ಎಲ್ಲಿ ನಿರ್ಮಾಣ ಅದು? ಸ್ವಲ್ಪ ಆನ್ಸರ್ ಮಾಡ್ರಿ ನೋಡೋಣ. ಫಸ್ಟ್ ಎಲ್ಲಾಗಿರ್ಬೋದು? ಥಿಂಕ್ ಮಾಡ್ರಿ. ಹಾ, ಚಂದ್ರಶೇಖರ್ ಸರ್, ಎಲ್ಲರೂ ಒಂದ್ಸಲ ಕ್ಲಾಪ್ಸ್ ಹಾಕ್ರಿ. ಮೊದಲು ಮನಸ್ಸಲ್ಲಿ ನಿರ್ಮಾಣ ಆಯ್ತು, ಮೈಂಡ್ ಅಲ್ಲಿ ನಿರ್ಮಾಣ ಆಯ್ತು. ಹಾ, ಬರ್ಕೋರಿ. ಹಾ, ಪ್ರಕೃತಿಯಲ್ಲಿ ಆ ನಂತರ ಮೊದಲು ಜಗತ್ತಿನ ಪ್ರತಿಯೊಂದು ಸಂಶೋಧನೆಗಳು ಮೊಟ್ಟ ಮೊದಲು ಎಲ್ಲಿ ನಿರ್ಮಾಣ ಆಗುತ್ತೆ ಅಂದ್ರ ಮನುಷ್ಯನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿರ್ಮಾಣ ಆಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದ್ ಥಾಟ್ ಕ್ರಿಯೇಟ್ ಆಗುತ್ತೆ, ಇಂಥದ್ದೊಂದು ನಾನ್ ಮಾಡ್ಬೇಕು ಅಂತ. ಆ ಮಾಡ್ಬೇಕು ಅಂತ ಯಾವತ್ ಬಂದಿರುತ್ತೆ ನೋಡ್ರಿ, ಅವತ್ತು ಮೈಂಡ್ ಅಲ್ಲಿ ಬೀಜ ಬಿದ್ದಿರುತ್ತೆ ಒಳಗ್ ಬೀಜ. ಈಗ ಬಿದ್ದಿರುವಂತ ಬೀಜಕ್ಕೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರ ಅದಕ್ಕೆ ಪೋಷಣೆಯನ್ನ ಮಾಡ್ಬೇಕು, ನೀರು ಕೊಡ್ಬೇಕು, ಅದಕ್ ಸುರಕ್ಷತೆ ಕೊಡ್ಬೇಕು, ಅದಕ್ ಗೊಬ್ಬರ ಕೊಡ್ಬೇಕು, ಅದಕ್ಕೆ ಏನೇನ ಪ್ರೊಸೆಸ್ ಬೇಕು ನೋಡ್ರಿ ಅದೆಲ್ಲವೂ ಮಾಡ್ಬೇಕು. ನಮ್ಮ ಪ್ರಾಬ್ಲಮ್ ಏನು ಅಂದ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸಕ್ಸಸ್ ಅನ್ನುವಂತ ಬೀಜ ಸಾಕಷ್ಟು ಸಲ ಬಿದ್ದಿರುತ್ತೆ ಒಳಗ. ಆದ್ರೆ ನಾವು ಅದಕ್ಕೆ ಟ್ರೈನಿಂಗ್ ಅನ್ನುವಂತಹ ಸಪೋರ್ಟ್ ಅನ್ನ ಅದಕ್ಕೆ ಕೊಡೋದಿಲ್ಲ, ಅದು ಒಳಗೆ ಒಣಗಿರುತ್ತೆ. ಅದು ಎಷ್ಟೋ ಬೀಜಗಳು ಒಳಗ್ ಬಿದ್ದವು ಬಾಲ್ಯದಿಂದಲೂ. ಕೆಲವೊಂದು ಗುರುಗಳು ನಮಗ್ ಬೀಜ ಬಿತ್ತಿದ್ರು, ಕೆಲವೊಂದು ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಕೆಲವೊಂದು ಸ್ಪಿರಿಚುವಲ್ ಗುರುಗಳ ಕಡೆಯಿಂದ, ಕೆಲವೊಂದು ಸಮಾಜದ ಕಡೆಯಿಂದ ಬೀಜ ಬಿದ್ದಿರುತ್ತೆ. ಅವಾಗ ಅವಾಗ ಒಳ್ಳೇದ್ ಬೀಳುತ್ತೆ, ಬೀಳೋದಿಲ್ಲ ಅಂತಿಲ್ಲ. ಅದ್ರ ಪ್ರಾಬ್ಲಮ್ ಏನಾಗೋದು ಅಂದ್ರೆ ಅದು ಪ್ರಫುಲ್ಲಿತವಾಗಿ ಬೆಳೆಯೋದಕ್ಕೆ ನಾವು ಅಲ್ಲಿ ಅವಕಾಶವನ್ನ ಕೊಡೋದಿಲ್ಲ. ಸೊ ಹಾಗಾಗಿ ಕಾನ್ಸಿಯಸ್ ಮೈಂಡ್, ಜಾಗೃತ ಮನಸ್ಸಿದೆ ನೋಡ್ರಿ, ಅದಕ್ಕೆ ಯಾವ ತರಬೇತಿಗಳ ಅಗತ್ಯ ಇಲ್ಲ. ಬೇಕಾದ್ರೆ ನೋಟ್ ಮಾಡ್ಕೋ. ಜಾಗೃತ ಮನಸ್ಸಿಗೆ ಅದು ಜಾಗೃತ ಆಗೋದಕ್ಕೆ ಯಾವ ತರಬೇತಿಗಳ ಅಗತ್ಯನೂ ಇಲ್ಲ. ಅದು ಆಲ್ರೆಡಿ ಜಾಗೃತ ಆಗ್ಬಿಟ್ಟಿದೆ ಈಗ ನಿಮ್ದೆಲ್ಲ. ನಮ್ಮ 12ನೇ ವಯಸ್ಸಿಗೆ ನಮ್ಮ ಕಾನ್ಸಿಯಸ್ ಮೈಂಡ್ ಪೂರ್ತಿ ಜಾಗೃತ ಆಗಿರುತ್ತೆ, 100ಕ್ಕೆ 100ರಷ್ಟು. ಅದಕ್ಕೆ ಆಮೇಲೆ ಏನು ರಿಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ, ನೆನ್ಪಿಡ್ರಿ. ಕೆಲವೊಂದು ವಿಚಾರಗಳು ನಮ್ಮ ಒಳಗ್ ಎಷ್ಟು ಬೇರೂರ್ ಬಿಟ್ಟಿವೆ ಅಂದ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಇದೇನ್ ಹೇಳ್ರಿ? ಇವತ್ತಿಗೂ ದುಃಖ ಆದಾಗ ಗಂಡ ಮಕ್ಕಳು ಅಳೋದಿಲ್ಲ. ಯಾಕೆ ಅಳೋದಿಲ್ಲ? ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬೀಜ ಬಿದ್ದದ, ನೀನ್ ಗಂಡಿದ್ದಿ ಅಳಬಾರ್ದು, ನೀನ್ ಸೈಲೆಂಟ್ ಆಗಿರ್ಬೇಕು, ಶಾಂತ ಇರ್ಬೇಕು, ಸಮಾಧಾನ ಇರ್ಬೇಕು, ಸಹನ್ ಮಾಡ್ಕೋಬೇಕು. ಈಗ ಸಹನ್ ಮಾಡಿ 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 ಡಮ್ ಅಲ್ಲತ್ತರು. ಡಮ್ ಅಂದ್ರೆ ಹಾರ್ಟ್ ಆಗ್ಲತ್ತೀವ್ರಿ. ಯಾಕ? ಒಳಗ್ ಬಿತ್ತು ಬಾಲ್ಯದಲ್ಲಿನೇ. ಹೆಣ್ಮಗಳು ಬಹಳ ಗಟ್ಟಿಯಾಗಿ ತಿರ್ಗಾಡ್ತಾ ಇದ್ದಾಳ, ಅವಳಿಗೆ ಅವಳ ಮೈಂಡ್ ಅಲ್ಲಿ ಹಾಕುರುನು ನೀನ್ ಹಂಗೆಲ್ಲ ತಿರ್ಗಾಡಂಗಿಲ್ಲ. ನೀನ್ ಹೆಣ್ಣು ಮಗಳಂದ್ರೆ ಸ್ವತಂತ್ರ ಅಲ್ಲೇ ಅಲ್ಲ. ಅವಳು ಬಾಲ್ಯದಲ್ಲಿ ತಂದೆ ತಾಯಿ ಆಶ್ರಯದಲ್ಲಿರ್ಬೇಕು, ಯೌವನಕ್ಕೆ ಬಂದಾಗ ಗಂಡನ ಆಶ್ರಯದಲ್ಲಿರ್ಬೇಕು, ಮುಪ್ಪಿಗೆ ಬಂದಾಗ ಮಕ್ಕಳ ಆಶ್ರಯದಲ್ಲಿರ್ಬೇಕು. ಈಗ ಅವಳು ಬರೀ ಆಶ್ರಯಗಳನ್ನ ಹುಡುಕುವಂತ ಮಷೀನ್ ಆಗ್ಬಿಟ್ಟ ಹೆಣ್ಮಗಳು. ಈಗ ಅವಳು ಏನಾದ್ರೂ ಒಂಟಿಯಾಗಿ ಒಬ್ಳು ಏನಾದ್ರೂ ಮಾಡ್ತಾ ಇದ್ದಾಳಂದ್ರೂ ಸಮೇತ ಅವಳೊಳಗೆ ಏನಾಗುತ್ತೆ ಅಂದ್ರೆ ಭಯ ಬರುತ್ತೆ. ರೀಸನ್ ಏನು ಅಂದ್ರ ಕಾನ್ಸಿಯಸ್ ಮೈಂಡ್ ಅಲ್ಲಿ ಆಲ್ರೆಡಿ ಅದೆಲ್ಲ ಬಿತ್ತಿದ್ದಿದೆ, ಅದು ಹೋಗೋದಿಲ್ಲ. ಹೋಗ್ಬೇಕಂದ್ರೆ ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ. ಗೊತ್ತಾಗ್ತಾ ಇದೆನಾ? ಸೊ ಹಾಗಾಗಿ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಟ್ರೈನಿಂಗ್ ಈ ಒಂದು ಫೀಲ್ಡ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಳಕ್ ಮೂಲ ಕಾರಣ ಏನು ಅಂದ್ರ, ಪ್ರತಿಯೊಂದು ಟ್ರೈನಿಂಗ್ಗಳು ನೀವು ನೋಡ್ಬಿಡ್ಬೇಕಾದ್ರ ಒಂದೊಂದು ಫೀಲ್ಡ್ ಮೇಲೆ ವರ್ಕ್ ಮಾಡುತ್ತಲ್ಲ. ಕೆಲವೊಂದು ಟ್ರೈನಿಂಗ್ಗಳು ಇರುತ್ತೆ ಬರೀ ಹೆಲ್ತ್ ಮೇಲೆ ಫೋಕಸ್ ಮಾಡಿರ್ತಾರ. ನೀವು ನ್ಯೂಟ್ರಿಷನ್ ತಗೋಬಹುದು, ಮತ್ತೊಂದು ಬೇರೆ ಬೇರೆ ಎಲ್ಲ. ನೀವು ಜಿಮ್ಗೆ ಹೋಗ್ತೀರಿ, ಮತ್ತೊಂದು ಏನಾದ್ರೂ ನೋಡ್ರಿ, XYZ. ಅಲ್ಲಿ ಅವ್ರದ್ದು ಅಭಿಪ್ರಾಯ ಏನು, ಮೇನ್ ಮೋಟೋ ಏನಿರುತ್ತೆ, ಆರೋಗ್ಯವಾಗಿರ್ಬೇಕು, ನಾವು ಹೆಲ್ದಿ ಆಗಿರ್ಬೇಕು ಅಂತ. ಎಸ್ ಆರ್ ನೋ? ಹಾ. ಈಗ ನಮ್ಮ ಸಮಾಜದಲ್ಲಿ 70% ಜನ ಹೆಲ್ದಿ ಆಗಿದ್ದಾರೆ, ಬಟ್ ಅವ್ರ ಕೈನೇ ಅಷ್ಟೇ ಖಾಲಿಯಾಗಿ ಉಳ್ಕೊಂಡವ್. ಹಾಗಾದ್ರೆ ನಾವ್ ಅವ್ರಿಗೆ ಸಕ್ಸಸ್ಫುಲ್ ಅನ್ಬೋದಾ? ನೀವ್ ಹೆಲ್ದಿ ಇದ್ದೀರಿ, ಕೈ ಕಾಲ್ ಗಟ್ಟಿವೆ, ಎಲ್ಲಿಗ್ ಬೇಕ್ ಅಲ್ಲಿಗೆ ಹೋಗ್ತೀರಿ, ಬರ್ತೀರಿ, ಏನ್ ಬೇಕದು ಕೆಲಸ ಎಲ್ಲಾನು ಮಾಡ್ತೀರಿ, ಆದ್ರೆ ನಿಮ್ ಕೈದೊಳಗ್ ಕಾಸಿಲ್ಲ, ನಿಮ್ ಕೈದೊಳಗ್ ದುಡ್ಡೇ ಇಲ್ಲ ಅಂದ್ರೆ ನೀವು ಸಕ್ಸಸ್ಫುಲ್ ಅಂತ ಹೇಳಿ ಹೇಳ್ಬಹುದಾ? ಇಲ್ಲ. ಸೊ ಹಾಗಾಗಿ ಎರಡನೇದು ಇನ್ನೂ ಒಂದು ಕ್ಯಾಟಗರಿ ಟ್ರೈನಿಂಗ್ ಇದೆ. ಏನು ಅಂದ್ರೆ ಹಣ ಮಾಡೋದು ಹೇಗೆ ಅಂತ ಕಲಿಸೋದು ಇನ್ನೊಂದು ಟ್ರೈನಿಂಗ್ ಇದೆ. ಇದೆಲ್ಲ ಅಗರ್ಭ ಶ್ರೀಮಂತರಾಗೋದು ಹೇಗೆ, ಕೋಟ್ಯಾಧೀಶರಾಗೋದು ಹೇಗೆ, 1000 ಕೋಟಿ ಹೆಂಗ್ ಮಾಡ್ಬೇಕು, 100 ಕೋಟಿ ಹೆಂಗ್ ಮಾಡ್ಬೇಕು, ಕೋಟ್ಯಾಂತರ ದುಡ್ಡನ್ನ ಗಳಿಸುವಂತ ಅಥವಾ ಕಲಿಸುವಂತ ಟ್ರೈನಿಂಗ್ ಕೋಚಸ್ಗಳು ನಮ್ ಸುತ್ತಾನು ಇದ್ದಾರೆ. ನಾವು ಸಮಾಜದಲ್ಲಿ ಇಂಥವ್ರನ್ನು ನೋಡ್ತೀವಿ, ಅಕೌಂಟ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಬಿದ್ದವ್ರದು, ಅವ್ರ ಫ್ಯಾಮಿಲಿಯಲ್ಲಿ ಅವ್ರು ನೋಡ್ಕೊಳ್ಳಕ್ ಒಬ್ರು ಇಲ್ಲ. ನೋಡಿದ್ರಿ ಇಂಥವ್ರಿಗೆ? ಮೊನ್ನೆ ಗುಜರಾತ್ ನಲ್ಲಿ ಗೊತ್ತಲ್ಲ, ಗುಜರಾತ್ ನಲ್ಲಿ 1 ವರ್ಷದ ಹಿಂದೆ ನೀವು ನ್ಯೂಸ್ ನಾಗ ನೋಡ್ಬೇಕು, ಫೇಸ್ಬುಕ್ಕಿನಲ್ಲಿ ನೋಡ್ಬೋದು,
ಗುಜರಾತ್ ನಲ್ಲಿ ಒಬ್ಬ ಅಜ್ಜಿ ಸೋಫಾದ ಮೇಲೆ ಹಂಗೆ ಮಲ್ಕೊಂಡಾಳ, ಅಲ್ಲೇ ಜೀವ ಹೋಗ್ಯದ. ಸುಮಾರು 40 ದಿನ ಅಲ್ಲೇ ಹೆಣ ಕೊಳತ್ ಹೋಗ್ಯದದು. ಅವಳದ ಅಷ್ಟು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಫಾರಿನ್ ದಲ್ಲಿದ್ದಾರೆ. ಆ ಅಜ್ಜಿದ್ ಒಬ್ರು ಬರ್ಲಿಲ್ಲ. 40 ದಿನ ಅಲ್ಲೇ ಅಲ್ಲೇ ಇದು ಆಗಿ ಹೋಗ್ಯದದು ಶವ. ಅವಳ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿ ಹೋಗಿದೆ. ಆ 40 ದಿನದ ನಂತರ ಅದು ಏನಾಗ್ಯದ, ಒಳಗಿಂದ ಬೋಲ್ಟ್ ಹಾಕಿರುವ ಕಾರಣಕ್ಕೆ ಯಾರು ಕೇರ್ ಮಾಡ್ಲಿಲ್ಲ. 40 ದಿನದ ನಂತರ ಒಳಗಿನ ಬಾಳ ವಾಸನೆ ಬರ್ತಾ ಇದೆ ಅಂತೇಳಿ ತಟ್ಟಿ ಮುರಿದು ಒಳಗ್ ಹೋದ್ರ ಅದು ಪೂರಾ ಅಸ್ಥಿ ಪಂಜರ ಆಗಿರುವಂತದ್ದು. ಅವಳು ಕೋಟ್ಯಾಧೀಶ ಹೆಣ್ಮಗಳಕ್ಕಿ. ಸೊ ಹಾಗಾಗಿ ಇವತ್ತು ಸಮಾಜದಲ್ಲಿ ಇಂಥದ್ದನ್ನು ಸಮೇತ ನಾವು ನೋಡ್ತಾ ಇದ್ದೀವಿ. ಕೈ ತುಂಬಾ ಹಣ ಇದೆ, ನೋಡ್ಕೊಳ್ಳೋದಕ್ಕೆ ಒಂದು ಜೀವ ದಿಕ್ಕು ಸಮೇತ ಇಲ್ಲ. ಹಾಗಾದ್ರೆ ಇವ್ರಿಗೆ ನಾವು ಸಕ್ಸಸ್ಫುಲ್ ಅನ್ಬೋದಾ? ಚರ ಎಲ್ರು ವಿಡಿಯೋ ಆನ್ ಮಾಡ್ರಿ. ಬಾಳ ಲೇಟ್ ಯಾಕೆ ಎಂಟ್ರಿ ಆಗಿನಂದ್ರು ಮೇನ್ ಹೇಳೋದಿತ್ತು ನನ್ಗೆ, ಅದಕ್ಕೆ ಸ್ವಲ್ಪ ಲೇಟ್ ಮಾಡಿ ಬಂದೀನಿ. ವಿಡಿಯೋ ಆನ್ ಮಾಡ್ರಿ. ಇದು ಫ್ರೀ ನಿಮ್ಗೆ ಇರ್ಬೋದು, ನನಗ್ ಫ್ರೀ ಇಲ್ಲ. ನಾವು ಎಲ್ಲ ಬಹಳಷ್ಟು ಸಂಘರ್ಷ ಮಾಡಿ ನಿಮ್ಗೆಲ್ಲ ಕರ್ಕೊಂಡ್ ಬಂದೀವಿ. ಹಾಗಾಗಿ ಇದ್ರದ್ದು ಉಪಯೋಗವನ್ನ ತಗೋರಿ. ನೀವು ಮೇನ್ ಸೆಷನಿಗೆ ಬರೋದು ಬಿಡೋದು ನಿಮ್ಮ ಅದೃಷ್ಟ. ನಾವ್ ಯಾರಿಗ್ ಪ್ರೆಷರ್ ಕೊಡೋಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ನಮ್ದು ಅಡ್ಮಿಷನ್ ಮುಗಿರೋದಕ್ಕೆ ಬಂದಿವೆ. ಬಟ್ ಈ ಕುಂತೀರ್ ನನ್ನ ಎದುರಿಗೆ ಅಂದ್ರೆ ಇದಿಷ್ಟು ನೀವು ಅರ್ಥ ಮಾಡ್ಕೊರಿ. ಸೊ ಹಾಗಾಗಿ ನಾವ್ ಇವತ್ ಏನಾಗಿದೆ, ನಮ್ದು ಮಧ್ಯಮ ವರ್ಗದವ್ರ ಮೈಂಡ್ ಸೆಟ್ ಅಂದ್ರೆ ಸಕ್ಸಸ್ ಅಂದ್ರೆ ಏನು ಅಂದ್ರೆ ಹಣ ಮಾಡೋದೇ ಸಕ್ಸಸ್ ಅಂತ ತಿಳ್ಕೊಂಡಿವಿ. ಕೈ ತುಂಬಾ ದುಡ್ಡು ಇರ್ಬೇಕು ಅಂದ್ರೆ ನಾವು ಸಕ್ಸಸ್ ಇದೀವಿ. ದುಡ್ಡು ಇದ್ದು ಸಮೇತ ರಿಲೇಶನ್ ಇರ್ಲಾರ್ದಂಗ್ ಬಳಲುವಂತ ಕೋಟ್ಯಾಂತರ ಜನರನ್ನ ನಾವು ನಮ್ ಸುತ್ತ ನೋಡ್ತಾ ಇದ್ದೀವಿ. ಹಾಗಾಗಿ ಹಣ ಇದ್ದವ್ರು ಮಾತ್ರ ಸಕ್ಸಸ್ ಅಲ್ಲ ಅನ್ನುವಂಥದ್ದು ತಲೆಯಾಗಿಟ್ಕೋರಿ. ಇವತ್ ಇದ್ರೊಳಗ್ ಸೇವ್ ಮಾಡ್ಕೊಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ, ಸಾಕಷ್ಟು ಜನರಿಗೆ ಹಣನೂ ಇದೆ, ಹೆಲ್ತ್ನು ಇದೆ, ಅದ್ರ ರಿಲೇಶನ್ ಇಲ್ಲ. ಇವತ್ ಸಿನಿಮಾ ಆಕ್ಟರ್ಸ್ ಗಳು ಒಬ್ಬೊಬ್ರು 3 4 ಮದ್ವೆಗಳಾಗ್ಲತ್ತಾರ. ಯಾಕೆ ಆಗ್ಲತ್ತಾರ ಗೊತ್ತಲ್ಲ ನಿಮ್ಗೆ? 3 4 ಮದ್ವೆಗಳವ. ರೀಸನ್ ಏನು? ರಿಲೇಶನ್ಶಿಪ್ ಅವ್ರದ್ದು ಸರಿಯಾಗಿ ನಿಭಾಯಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಇದ್ರ ಅರ್ಥ ಆ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಇಮೋಷನಲಿ ಕನೆಕ್ಷನ್ ಇದೆ ನೋಡ್ರಿ, ಅದು 0 ಲೆವೆಲ್ಗೆ ಬರ್ತಾ ಇದೆ. ಸೊ ಹಾಗಾಗಿ ರಿಲೇಶನ್ಶಿಪ್ ಯಾರ್ದು ಸರಿಯಾಗಿರುತ್ತೆ ನೋಡ್ರಿ, ಅವ್ರು ನಿಜವಾಗ್ಲೂ ಸಕ್ಸಸ್ ಆಗಿರ್ತಾರೆ. ಸೊ ಹಾಗಾಗಿ ನಾವು ಇಡೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಹೊಸದೊಂದು ಮನ್ವಂತರ ತಗೊಂಡ್ ಬಂದೀವಿ ನಾವು ಮಾಸ್ಟರ್ ಮೈಂಡ್ಸು. ಏನು ಅಂದ್ರ, ಒಬ್ಬ ವ್ಯಕ್ತಿಗೆ ಸರ್ವತೋಮುಖ ಬೆಳವಣಿಗೆ ಆಗುವಂತ ಒಂದು ಟ್ರೈನಿಂಗ್ ಅನ್ನ ನಾವು ರೆಡಿ ಮಾಡ್ಬೇಕು ಅಂತ ಬರ್ಕೋರ್ ವರ್ಡ್ ಬಗ್ಗೆ. ಸರ್ವತೋಮುಖ ಎಲ್ಲಾ ಏರಿಯಾದೊಳಗೂ ಅವ್ನ್ ಕವರ್ ಆಗ್ಬೇಕು. ಅವ್ನ್ ಹೆಲ್ದಿ ಆಗಿರ್ಬೇಕು 100ಕ್ಕೆ 100ರಷ್ಟು ಹೆಲ್ದಿ ಆಗಿರ್ಬೇಕಂದ್ರ 4 ಕಿಲೋಮೀಟರ್ ನಡೆದ್ರು ಸಮೇತ ಅವ್ನಿಗೆ ಏನ್ ಆಗ್ಬಾರ್ದು, ಅವ್ನ್ ಆರಾಮಾಗಿರ್ಬೇಕು, ಅವ್ನ್ ಹೆಲ್ದಿ. ನೀವ್ 4 ಹೆಜ್ಜೆ ಹೋಗಿ ವಾಪಸ್ ಬಂದಿರಂದ್ರೆ ಹೆಲ್ದಿ ಅಲ್ಲ. 4 ಕಿಲೋಮೀಟರ್ ನಡೆಯೋ ಶಕ್ತಿ ನಿಮ್ಮಲ್ಲಿ ಇತ್ತು ಅಂದ್ರೆ ನೀವು ಹೆಲ್ದಿ ಇದ್ದೀರಿ. 4 ಕಿಲೋಮೀಟರ್ ನಡೀತೀರಿ ನೀವಂದ್ರ ನೀವು ಹೆಲ್ದಿ ಪರ್ಸನ್. ಅಷ್ಟು ನಡೆಸುವಂತೆ ನಮ್ಮ ಟ್ರೈನಿಂಗ್ ಅನ್ನ ರೆಡಿ ಮಾಡ್ಬೇಕು. ಅದಾದ್ಮೇಲೆ ವೆಲ್ತ್ ಕ್ರಿಯೇಟ್ ಅಂದ್ರೆ ಏನು, ಶ್ರೀಮಂತಿಕೆ ಅಂದ್ರೆ ಏನು ಬರ್ಕೋರಿ. ಶ್ರೀಮಂತಿಕೆ ಅಂದ್ರ ಪ್ರೈಸ್ ಟ್ಯಾಗ್ ನೋಡ್ಲಾರ್ದಂಗ್ ಯಾವತ್ತು ವಸ್ತುಗಳನ್ನ ಖರೀದಿ ಮಾಡ್ತೀರಿ ನೋಡ್ರಿ, ಅವತ್ತು ನಿಜವಾಗ್ಲೂ ಶ್ರೀಮಂತರು ನೀವೇ ಇರ್ತೀರಿ. ವರ್ಡ್ ಹಾಕ್ರಿ. ಶ್ರೀಮಂತಿಕೆ ಯಾವ್ದು ನಮಗ್ ಮಧ್ಯಮ ವರ್ಗದವ್ರಿಗೆ ಅಂದ್ರ ಪ್ರೈಸ್ ಟ್ಯಾಗ್ ಅಂದ್ರ, ನೀವು ಬಟ್ಟೆ ಅಂಗಡಿಗೆ ಹೋಗಿದ್ರಿ ಅಂತ ತಿಳ್ಕೊರ್. ಗಂಡ್ ಮಕ್ಳು ಯಾರ್ಯಾರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ನಿಮ್ದೇ ಉದಾಹರಣೆ ಹೇಳ್ತೀನಿ ನಾನು. ಎಂದೋ ಒಂದಿನ ಖುಷಿ ಹೆಚ್ಚಾಗಿರುತ್ತೆ, ಮ್ಯಾರೇಜ್ ಡೇ ಬಂದಿರುತ್ತೆ, ಸಾಲ ಮಾಡಕ್ಕಾಗಲ್ಲ, ಹೆಂಡತಿಗೆ ಏನೋ ಇಸ್ಕೊಡೋಣ ಅಂತೇಳಿ ಬಟ್ಟೆ ಅಂಗಡಿ ಕರ್ಕೊಂಡ್ ಹೋಗಿರ್ತೀರಿ. ಹೆಂಡತಿನು ಮ್ಯಾರೇಜ್ ಡೇ ಅದ ಏನ್ರ ಚಂದನ್ ತಗೊಂಬರ್ ಅಂತೇಳಿ ಹೋಗಿ ಅಲ್ಲಿ ನೋಡ್ತಾಳ, ಕಲರ್ ಅದು ಇದು ಬಹಳ ಇಷ್ಟ ಆಗುತ್ತೆ, ಆ ಸೀರೆ ತೆಗೀರಿ ಅಂತ ಹೇಳಿ ತೆಗಿಯೋದಕ್ ಹಚ್ತಾಳೆ. ಎಲ್ಲೋ ಕಲರ್ದು ಯಾವ್ದೋ ಒಂದ್ ಕಲರ್. ಕೈಯೊಳಗ್ ನೀವ್ ನೋಡ್ರಿ, ಬಟ್ಟೆ ನೋಡಿದ ತಕ್ಷಣ ಬಟ್ಟೆ ಜೊತೆಗೆ ಇನ್ನೊಂದ್ ಏನ್ ನೋಡ್ತೀವಿ ನಾವು? ಪ್ರೈಸ್ ಟ್ಯಾಗ್ ನೋಡ್ತೀವಿ. ಅದ್ ಪದ್ರ ಇರುತ್ತೆ ನೋಡ್ರ, ಪದ್ರನ್ನ ಹಿಂಗ್ ಓಪನ್ ಮಾಡಿದ್ಮೇಲೆ ಅದು ಕಾಣುತ್ತೆ. ಅದ್ರಲ್ಲಿ ಏನಾದ್ರೂ 10,000 15,000 ಇದೆ ಅಂದ ತಕ್ಷಣಕ್ಕೆ 1 ಸೆಕೆಂಡ್ ಅಲ್ಲಿ, ಮಿಲಿ ಸೆಕೆಂಡ್ ಅಲ್ಲಿ ಮೈಂಡಿಗೆ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ, ಈ ಕಲರ್ ನನ್ನ ಹತ್ರ ಇದೆ ಅಂತ. ದುಡ್ಡಿಲ್ಲ ಅಂತ ಮೈಂಡಿಗೆ ಕೊಡಂಗಿಲ್ಲ ನಾವು. ಈ ಕಲರ್ ನನ್ನ ಹತ್ರ ಇದೆ, ಈ ಡಿಸೈನ್ ನನ್ನ ಹತ್ರ ಇದೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ತ್ಯಾಗ ಮಾಡೋದಕ್ ನಿಂತು ನಮ್ದೇ ಬಜೆಟ್ ನಲ್ಲಿ ಬರುವಂತ 1,000 2,000 3,000 ತಗೊಂಡು ಆ ಫಂಕ್ಷನ್ ಪೂರ್ತಿ ಮಾಡೋದಕ್ಕೆ ನಾವು ತಯಾರಾಗಿರ್ತೀವಿ. ಇದು ನಿಜವಾಗ್ಲೂ ಬಹಳ ಬಹಳ ದುಃಖಕರ ಘಟನೆ ನೋಡ್ರಿ. ನನ್ ಪ್ರಕಾರ ನನ್ನ ಜೀವನದಲ್ಲಿ ಇದೇ ಡಿಸೈಡ್ ಮಾಡಿದೆ. ಒಂದಿನ ನನ್ಗೂ ಒಂದ್ ಟೈಮ್ ಬರ್ಬೇಕು, ಪ್ರೈಸ್ ಟ್ಯಾಗ್ ನೋಡ್ಬಾರ್ದು, ನಾ ತಗೊಂಡ್ ಮನಿಗ್ ಬರ್ಬೇಕು. ಇದಿಷ್ಟೇ ಡ್ರೀಮ್ ಇತ್ತು ನನಗ್, ಬಾಳ ದೊಡ್ಡದ್ ಏನ್ ಇರ್ಲಿಲ್ಲ. ನಾನು ಇವತ್ ನಾವ್ ಆ ಸ್ಥಿತಿಗೆ ಬಂದೀವಂದ್ರ ಅದ್ರ ಜೊತೆಗೆ ನಾವು ವರ್ಕ್ ಮಾಡ್ತಾ ಇದೀವಿ. ಇದೇನ್ ಮಿರಾಕಲ್ ಅಂತ ತಿಳ್ಕೊಬೇಡ್ರಿ. ನಾನು ಹೇಳ್ತಾ ಇದ್ದೀನಿ ಎಲ್ಲಾನು ಉದುರ್ತಾ ಇದೆ ಅಥವಾ ಒಂದ್ ಹಣದೇನೋ ಗಿಡ ನಮ್ಮ ಹತ್ರ ಇದೆ ಬೀದರ್ನಾಗ ಹತ್ ಬಿಟ್ಟದ ಎಲ್ಲ ತಗೊಂಡ್ ಬಂದ್ ಮಾಡ್ತಾ ಇದೀವಿ. ನೋ, ನಾವು ಪ್ರಯತ್ನ ಮಾಡ್ತಾ ಇದೀವಿ, ಅದು ಫಲಿತಾಂಶ ಬರ್ತಾ ಇದೆ, ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ವೆಲ್ತ್ ಕ್ರಿಯೇಷನ್ ಅಂದ್ರೆ ಏನು ಅಂದ್ರ, ನಿಮಗೆ ಇಷ್ಟಪಟ್ಟಿರುವಂತದ್ದು ನೀವ್ ಏನಿದೆ ನೋಡ್ರಿ, ಅದನ್ನ ಹಿಂದೆ ಮುಂದೆ ಯೋಚನೆ ಮಾಡ್ಲಾರ್ದಂಗ್ ಯಾವತ್ತು ನೀವು ಖರೀದಿ ಮಾಡ್ತೀರಿ ನೋಡ್ರಿ, ಅವತ್ ನೀವು ನಿಜವಾಗ್ಲೂ ಶ್ರೀಮಂತರಾಗಿರ್ತೀರಿ. ಸೊ ಹಾಗಾಗಿ ಶ್ರೀಮಂತಿಕೆ ಅನ್ನುವಂಥದ್ದು ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಬರ್ಕೋರಿ.
ರಿಯಲ್ ಶ್ರೀಮಂತಿಕೆ ಎಲ್ಲಿ ಕ್ರಿಯೇಟ್ ಆಗುತ್ತೆ? ರಿಯಲ್ ಶ್ರೀಮಂತಿಕೆ ಹಣದಲ್ಲಿ ಕ್ರಿಯೇಟ್ ಆಗೋದಿಲ್ಲ, ಮೈಂಡ್ ಸೆಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಬರ್ಕೋರಿ, ಯಾವ ವ್ಯಕ್ತಿಯ ಮೈಂಡ್ ಸೆಟ್ ಶ್ರೀಮಂತ ಇದೆ ನೋಡ್ರಿ, ಅವ ಒಂದಿನ ಶ್ರೀಮಂತ ಆಗಿರ್ತಾನೆ 100%. ನೀವು ನಮ್ ಸುತ್ತ ನೋಡ್ಬೋದು, ಇವ್ರೇನ್ ಭಿಕ್ಷೆ ಬೇಡ್ತಿರ್ತಾರ ನೋಡ್ರಿ, ಭಿಕ್ಷುಕರು. ಅವ್ರ ಹತ್ರ ಮಿನಿಮಮ್ ಒಬ್ಬೊಬ್ರ ಬಲ್ಲಿ 10 ಲಕ್ಷ ರೂಪಾಯಿ ಇವ. ಗೊತ್ತದನ್ ನಿಮ್ಗ? ಯಾರ್ಯಾರಿಗೆ ಗೊತ್ತಿದೆ? ಭಿಕ್ಷೆ ಎತ್ತಿರ್ತಾರ ನೋಡ್ರಿ ರಸ್ತೆ ಮೇಲೆ, ಅವ್ರ ಹತ್ರ ಒಬ್ಬೊಬ್ಬರ ಬಲಿ ಮಿನಿಮಮ್ ಅಂದ್ರ 10 ಲಕ್ಷ ರೂಪಾಯಿ ಅವ್ರು ಇಟ್ಕೊಂಡಾರ. ಆದ್ರ ಅವ್ರು ಭಿಕ್ಷೆ ಬೇಡೋದ್ ಬಿಡ್ತಾರ? ಬಿಡ್ಬೋದಲ್ಲ? 10 ಲಕ್ಷ ಇದೆ ಅಂದ್ರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದು. ನೋ, ಮಾಡಂಗಿಲ್ಲ. 10 ಲಕ್ಷ ಇವೆ ಆದ್ರೂ ಮತ್ತು ಕೈ ಚಾಸ್ತಾರ. ಇಂಥವ್ರು ನಮ್ ಸಮಾಜದಲ್ಲಿ ಇದ್ದಾರೆ. ಇನ್ನೊಬ್ರು ಇದಾರೆ 10 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಾಗ ಕಾರ್ ಮೇಂಟೈನ್ ಮಾಡಿರ್ತಾರ. ನೋಡಿದ್ರೆ? ಹಾ, ಹಾಗಾದ್ರೆ ಯಾರಿಗ್ ಶ್ರೀಮಂತೆ ಅಂತ ಹೇಳೋಣ? ಮೇಂಟೈನ್ ಮಾಡೋರಿಗೆ ಹೇಳೋಣ, ಮತ್ತೆ ಕೈ ಚಾಚೋರಿಗೆ ಹೇಳೋಣ? ಮೇಂಟೈನ್ ಮಾಡೋರಿಗೆ ಹೇಳ್ತೀವಿ ನಾವು. ಯಾಕಂದ್ರ ಶ್ರೀಮಂತಿಕೆ ಅನ್ನುವಂಥದ್ದು ಇದೆ ನೋಡ್ರಿ, ಅದು ಮೇಂಟೈನ್ ಮಾಡೋದಿದೆ, ಮೈಂಡ್ ಸೆಟ್ ಇದೆ. ಇದು ನಿಮ್ಮ ಮೈಂಡ್ ಸೆಟ್ ನಾಗ ಇವತ್ತಿನ ಹಿಡಿದು ನೆನ್ಪಿಟ್ಕೋರಿ. ನಿಮಗೆ ನೀವು ಒಪ್ಕೊಡ್ರಿ, ನಾನು ಅಗರ್ಭ ಶ್ರೀಮಂತ ಇದ್ದೀನಿ ಅಂತ. ಬರ್ಕೋರ್, ವರ್ಡ್ ಹಾಕೋರ್ ಬೇಕಾದ್ರೆ. ನಿಮ್ಗೆ ನೀವು ಮೊದ್ಲು ಸ್ವೀಕಾರ ಮಾಡ್ರಿ. ನಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ, ಯಾಕೆ ನಮ್ ಹತ್ರ ದುಡ್ಡು ಬರೋದಿಲ್ಲ, ಯಾಕೆ ನಮ್ಗೆ ಶ್ರೀಮಂತಿಕೆ ಬರೋದಿಲ್ಲ ಅಂದ್ರ ನಮ್ಗೆ ನಾವು ಸ್ವೀಕಾರ ಮಾಡಿವಿ, ನಮ್ ಹತ್ರ ದುಡ್ಡಿಲ್ಲ, ನಮ್ ಹಣೆ ಬರ ಸರಿ ಇಲ್ಲ, ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಮಾಡ್ಲಿಲ್ಲ, ನಮ್ಗೆ ಸಮಾಜ ಸರಿಯಾಗಿ ಇದು ಮಾಡ್ಲಿಲ್ಲ, ಪಾಲಿಟಿಕ್ಸ್ ದವ್ರ ಮನೇಲಿ ಒಂದಿಷ್ಟು ಹಾಕ್ತೇವೆ, ಎಜುಕೇಶನ್ ಸಿಸ್ಟಮ್ ಮೇಲೆ ಒಂದಿಷ್ಟು ಹಾಕೋದಕ್ ಶುರು ಮಾಡ್ತೀವಿ, ಸೋಷಿಯಲ್ ಮೇಲೆ ಹಾಕ್ತಿವಿ, ಮತ್ತೆ ಎಲ್ಲದಕ್ಕಿಂತ ಮತ್ತೆ ಸ್ಪಿರಿಚುವಲ್ ಗುರುಗಳು ಬಿ ಏನ್ ಚೆನ್ನಾಗ್ ಕಲ್ಸಿಲ್ಲ ಅಂತ ಹೇಳ್ತೀವಿ ನಾವು. ಟೀಚರ್ಸ್ ಗಳ ಮೇಲೆಲ್ಲ ಬ್ಲೇಮ್ ಮಾಡ್ತೀವಿ. ಬಟ್ ಚೇಂಜ್ ಆಗ್ಬೇಕಾಗಿದ್ ಯಾವ್ದಿತ್ತು? ಇದು. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ನಾವ್ ಎಲ್ಲವನ್ನ ಸೆಟ್ ಮಾಡೋದನ್ನ ಕಲ್ತೀವಿ. ಮನೆಯಲ್ಲಿ ಸಾಮಾನ್ಗಳನ್ನ ಸೆಟ್ ಮಾಡೋದ್ ಕಲ್ತೀವ, ಕರೆಕ್ಟ್ ನೀಟಾಗಿ ಇಟ್ಕೊಂಡಿವಿ. ಆಫೀಸ್ ಸೆಟ್ ಮಾಡೋದ್ ಕಲ್ತೀವಿ, ಬಟ್ ಮೈಂಡ್ ಎಲ್ಲಿ ಸೆಟ್ ಮಾಡೀವಿ? ಅದು ಸೆಟ್ ಇಲ್ಲ. ಅದಕ್ಕೆ ಟೆನ್ಷನ್ ಹೆಚ್ಚದ, ಡಿಪ್ರೆಷನ್ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಪ್ರಥಮ ಸಲ ನಮ್ಗೆ ಏನ್ ವಿಚಾರ ಮಾಡಿದೀವಿ ಅಂದ್ರ, ರಿಯಲ್ ಹ್ಯಾಪಿನೆಸ್ ಇದೆ ನೋಡ್ರಿ, ಅದು ಯಾವುದರ ಮೂಲಕ ನಾವು ಪಡಿಬಹುದು ಅನ್ನುವಂಥದ್ದನ್ನ. ಸೊ ಹಾಗಾಗಿ ವೆಲ್ತ್ ಕ್ರಿಯೇಷನ್ ಇದೆ ನೋಡ್ರಿ, ಬರ್ಕೋರಿ. ಶ್ರೀಮಂತಿಕೆ ನಿಮ್ಮ ಜನ್ಮ ಸಿದ್ಧ ಹಕ್ಕದ, ಯಾರು ಕೊಡೋ ಭಿಕ್ಷೆ ಅಲ್ಲ. ನೆನ್ಪಿಡ್ರಿ ಇದು ಮಾತ್ನಿ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೇಳ್ತಾರ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪದಂತ. ಹಾಗಾದ್ರ ನಮ್ಮ ಇಡೀ ವಂಶಾವಳಿ ಎಲ್ಲ ಅದ್ರೊಳಗೆ ಹೋಗ್ತಂದ್ರೆ, ಈಗ ನನ್ನ ಸರದಿ ಇದೆ, ನಾನು ಏನ್ ಮಾಡ್ತೀನಿ ಅಂತ. ನಾನು ನನ್ನ ಹಣೆ ಬರಕ ಕೈ ಹಚ್ಕೊಂಡ್ ಕೂಡ್ತೀನ, ಅಥವಾ ಏನಾದ್ರೂ ಸ್ಟ್ರಗಲ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನ? ಮತ್ತೊಂದು ಹೇಳ್ತೀನಿ ನೋಡ್ರಿ, ಪ್ರತಿಯೊಂದು ಸಕ್ಸಸ್ಗೂ ಸಮೇತ ವಯಸ್ಸಿಗೂ ಸಕ್ಸಸ್ಗೂ ಸಂಬಂಧ ಇಲ್ಲ. ಬರ್ಕೋರಿ ನೇರವಾಗಿ, ವಯಸ್ಸಿಗೂ ಸಕ್ಸಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. MDH ಮಸಾಲೆ ಗೊತ್ತಲ್ಲ, 89 ಇಯರ್ಸ್ ನ ಅಜ್ಜ ಸಕ್ಸಸ್ ಆದ್ರು. MDH ಮಸಾಲೆ ಗೊತ್ತಲ್ಲ. ಮೆಕ್ಡೊನಾಲ್ಡ್ಸ್ 64ನೇ ವಯಸ್ಸಿಗೆ ಸಕ್ಸಸ್ ಆಗಿದ್ದಿದೆ. ಸೊ ಹಾಗಾಗಿ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರ, ನಮ್ಮಲ್ಲಿ ಕತಿ ಬಹಳ ಅವ ನೋಡ್ರಿ. ಬೀದರ್ ಭಾಷೆ ಕತಿ ಬಹಳ ಅಂದ್ರೆ ಸುಮ್ನೆ ಸ್ಟೋರಿ ಹೇಳೋದ್, ಕತಿ ಹೇಳೋದ್, ಹಂಗಾಯ್ತ್ರಿ ಹಿಂಗಾಯ್ತ್ರಿ. ನೋ, ಮಾಡ್ಬೇಕಷ್ಟೇ. ನಾನು ನನ್ನ 39ನೇ ವಯಸ್ಸಿಗೆ ಲ್ಯಾಪ್ಟಾಪ್ ಅನ್ನ ಟಚ್ ಮಾಡಿದೆ. ನಾನು 39ನೇ ವಯಸ್ಸಿನ ತನಕ ಲ್ಯಾಪ್ಟಾಪ್ ಇರುತ್ತೆ ಅಂತೂ ನಮಗ್ ಗೊತ್ತಿರ್ಲಿಲ್ಲ. ಇರುತ್ತೆ ಅದೇ ಯಾರೋ ಸೈನ್ಸ್ ಮಾಡಿದವ್ರು ಮಾತ್ರ ಮಾಡ್ತಾರ, ಅಥವಾ ದೊಡ್ಡ ದೊಡ್ಡ ಕಂಪ್ನಿದವ್ರು ಮಾತ್ರ ಯೂಸ್ ಮಾಡ್ತಾರ. ಇವು ಝೂಮು ಎಲ್ಲ ನಮ್ಗೇನು ಬರಲ್ಲ ಅಂತ ತಿಳ್ಕೊಂಡಿದೀವಿ. ಬಟ್ 39ನೇ ವಯಸ್ಸಿಗೆ ನನ್ ಮನಸ್ ಪರಿವರ್ತನೆ ಆಯ್ತು. ಜೀವನದಲ್ಲಿ ಸಾಕಷ್ಟು ಘಟನೆಗಳನ್ನ ಎದುರಿಸ್ದ, ಅದೆಲ್ಲಾನು ನಮ್ಮ ಅನನ್ಯ ನಿಮ್ಗೆ ಹೇಳಿರ್ಬೋದು ಅಂತೇಳಿ ಅನ್ಕೊಂಡಿನಿ. ಆದ್ರೆ ಒಂದ್ ಮಾತನ್ನ ನಿಮ್ಗೆ ಹೇಳ್ತೀನಿ, ನೀವು ಒಂದು ಸಲ ನಿರ್ಧಾರ ಮಾಡಿದ್ದೇ ಆದ್ರೆ ನಿಮ್ಮ ಗೆಲುವಿದೆ ನೋಡ್ರಿ, ಅದು 100ಕ್ಕೆ 100 ಸಾಧ್ಯ ಇದೆ. ಆದ್ರ ನಿರ್ಧಾರ ಮಾಡ್ಬೇಕು ಯಾರು ಹೇಳ್ರಿ? ಸ್ವಲ್ಪ ಟೈಪ್ ಮಾಡ್ರಿ. ಜೀವನ ನಿಮ್ದಿದೆ, ನಿರ್ಧಾರ ನಾನ್ ಮಾಡ್ಬೋದಾ? ಅನಿತಾ ಮೇಡಮ್, ಈಗ ನಿರ್ಧಾರ ಯಾರ್ ಮಾಡ್ಬೇಕು? ವಿಜಯಲಕ್ಷ್ಮಿ ಮೇಡಮ್, ನಾವು ಮಾಡ್ಬೇಕು. ಹಾ, ಆದ್ರೆ ನಮ್ದು ಏನಾಗಿದೆ ಪ್ರಾಬ್ಲಮ್ ಅಂದ್ರ, ನಮ್ಮ ರಿಮೋಟ್ ಕಂಟ್ರೋಲ್ ಬ್ಯಾರವ್ರ ಕೈದಾಗ ಕೊಟ್ಟಿವಿ ನಾವು. ಸ್ಪೆಷಲಿ ಹೆಣ್ಮಕ್ಳದೆಲ್ಲಾ ರಿಮೋಟ್ ಕಂಟ್ರೋಲ್ ಗಂಡನ್ ಬಲ್ ಅದ. ಹಂಗಂತ ಗಂಡ್ಸ್ ಮಕ್ಳು ಫ್ರೀ ಅಂತ ತಿಳ್ಕೊಬೇಡ್ರಿ, ಅವ್ರದೆಲ್ಲಾ ರಿಮೋಟ್ ಕಂಟ್ರೋಲ್ ಹೆಂಡತಿ ಕೈದಾಗ ಅದ. ಎಸ್ ಆರ್ ನೋ? ಆವಾಜ್ ಮಾಡಂಗೆ ಇಲ್ಲ, ಅವ್ರು ಏನ್ ಹೇಳ್ತಾರ ಅದೇ ಮಾಡ್ಬೇಕು. ಹಾಗಾದ್ರೆ ಸ್ವತಂತ್ರತೆ ಎಲ್ಲಿದೆ ಅಂತ, ಸ್ವಾತಂತ್ರ್ಯ ಎಲ್ಲಿದೆ? ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಟ್ಕೋರಿ, ಮನ್ ಜೀತ್ ಜಗತ್ ಜೀತ್. ನಿಮ್ಮ ಮನಸ್ಸನ್ನ ನೀವು ಗೆದ್ರೆ ಸಾಕು, ಇಡೀ ಜಗತ್ತು ಗೆಲ್ಲೋ ಶಕ್ತಿ ಇದೆ ನೋಡ್ರಿ, ಅದು ನಿಮ್ ಹತ್ರ ಇದೆ. ಸೊ ಹಾಗಾಗಿ ವೆಲ್ತ್ ಕ್ರಿಯೇಷನ್ ಮಾಡ್ಕೊಳ್ಳೋದು ನನ್ನ ಜನ್ಮ ಸಿದ್ಧ ಹಕ್ಕಿದೆ ಅಂತ ಹೇಳಿ ತಿಳ್ಕೊರಿ. ಮತ್ ಸಾಕಷ್ಟು ಸಲ ನಮ್ ಮೈಂಡ್ ಅಲ್ಲಿ ಏನ್ ಇಟ್ಕೊಂಡಿದೇವ್ ಅಂದ್ರ, ಶ್ರೀಮಂತರು ಕೆಟ್ಟವ್ರಾಗಿರ್ತಾರ ಅಂತ ತಿಳ್ಕೊಂಡಿವಿ. ಹಂಗೇನಿಲ್ಲ. ಟಾಟಾ ಅವ್ರು ಹೆಂಗಿದ್ರು ಗೊತ್ತಲ್ಲ ನಿಮ್ಗೆ, ಇವತ್ತಿಗೂ ದೇಶಕ್ಕಾಗಿ ಏನೇನ್ ನಡೆದದ ಅವ್ರ ಕಂಪನಿಯಿಂದ. ಪ್ರತಿಯೊಬ್ರು ಸಮೇತ ಒಂದಲ್ಲ ಒಂದು ರೀತಿಯಿಂದ ಸಪೋರ್ಟಿವ್ ಸಿಸ್ಟಮ್ ಕೊಡ್ತಾರ ಹೊರತಾಗಿ
ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಒಂದಿಷ್ಟು ವಿಚಾರಗಳನ್ನ ಸೇವ್ ಮಾಡ್ಕೊಂಡು ಅದ್ರ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೆಕ್ಸ್ಟ್ ಮತ್ತೆ ಬರ್ಕೋರಿ, ರಿಯಲ್ ಸಕ್ಸಸ್ ಯಾವುದು ಅಂದ್ರ ಹ್ಯಾಪಿನೆಸ್ ಇದೆ ನೋಡ್ರಿ. ನಿಜವಾಗ್ಲೂ ನಾನು ಖುಷಿಯಾಗಿರೋದಿದೆ ನೋಡ್ರಿ, ಅದು ಸಕ್ಸಸ್ ಇದೆ. ನಿಮ್ಗೆ ಹೇಳ್ತೀನಿ, ನಿನ್ನೆ ನನ್ಗೆ ಯಾರೋ ಒಬ್ರು ಸಕ್ಸಸ್ಫುಲ್ ಜನ ಯಾರು ಅಂದ್ರ ದೇವೇಗೌಡ್ರು ಅಂತೇಳಿ ಹಾಕಿದ್ರು. ನಿನ್ನೆ ಇದ್ರೇನ್ ಯಾರಾದ್ರೂ ಒಬ್ರು? ಹಾ. ಸೊ ಹಾಗಾಗಿ ನಾವು ನಮ್ಮ ಟ್ರೈನಿಂಗ್ ಇದ್ರೊಳಗ್ ಬಾಳ ಸಲ ನಗ್ತಾ ಇರ್ತೀವಿ. ಏನು ಅಂದ್ರ ಎಲ್ಲಾ ಇದ್ದು ಫುಲ್ ಸೀರಿಯಸ್ ಇರ್ತೀರಿ ನೋಡ್ರಿ, ಸಕ್ಸಸ್ ಇಲ್ಲ ನೀವು. ಎಲ್ಲಾನು ಕೊಟ್ಟಾನ ದೇವ್ರ ಪರಮಾತ್ಮ, ಏನ್ ಕೊಟ್ಟಿಲ್ಲ ಅಂತಿಲ್ಲ. ನಿಮ್ಗ್ ಗೊತ್ತಾ, ನಮ್ಮ ಬಾಡಿ, ನಮ್ ಶರೀರ ಇದೆ ನೋಡ್ರಿ, ನಮ್ಮ ಬರೀ ಶರೀರ ಇದೆ ಮಿನಿಮಮ್ 25 ರಿಂದ 30 ಕೋಟಿ ರೂಪಾಯಿದು. ಮತ್ತೆಲ್ಲಿ ಬಡತನದ ನಿಮ್ಗೆ ಹೇಳ್ರಿ? ಸುಮ್ಮನೆ ತಲಿ ಕೆಡ್ಸ್ಕೋತ ಇದ್ದಿರ್ತೀರಿ, ಅದು ಇಲ್ಲ ಇದು ಇಲ್ಲ. ನೋ, ಆಕ್ಷನ್ ಟೇಕರ್ಸ್ ಆಗ್ಬೇಕು. ಜೀವನದಲ್ಲಿ ಏನಾದ್ರೂ ಸಂಘರ್ಷ ಮಾಡೋದಕ್ಕೆ ಮುಂದೆ ಬರ್ರಿ. ಲೈಫ್ ನಲ್ಲಿ ಯಾವಾಗ್ಲೂ ನೆನ್ಪಿಟ್ಕೋರಿ, ನೀವು ಎಲ್ಲಿಯವರೆಗೂ ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ತೀನಿ ಅಂತ ನಿರ್ಧಾರ ಮಾಡೋದಿಲ್ಲ, ಅಲ್ಲಿ ತನಕ ಪ್ರಕೃತಿನೂ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಪ್ರಕೃತಿನೂ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಪರಮಾತ್ಮ ಮತ್ತು ಪ್ರಕೃತಿ ಯಾರಿಗ್ ಸಪೋರ್ಟ್ ಮಾಡುತ್ತೆ ಅಂದ್ರ, ಯಾರ್ ಧೈರ್ಯಶಾಲಿ ಇದ್ದಾರ ನೋಡ್ರಿ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಯಾರು ಏನಾದ್ರೂ ಮಾಡ್ತೀನಿ ಅಂತ ಇದ್ದಾರ ನೋಡ್ರಿ ಅವ್ರಿಗೆ ಮಾತ್ರ ಪ್ರಕೃತಿ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ರಿಯಲ್ ಹ್ಯಾಪಿನೆಸ್ ಯಾವುದು ಅಂದ್ರ, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದಿದೆ ನೋಡ್ರಿ, ಅದು ರಿಯಲ್ ಹ್ಯಾಪಿನೆಸ್ ಇದೆ. ನಮ್ಗ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನಾವ್ ಎಲ್ಲರಿಗೂ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಎಲ್ಲಾರ ಬಗ್ಗೆ ಯೋಚನೆ ಮಾಡ್ತೀವಿ, ಆದ್ರೆ ನಮ್ ಬಗ್ಗೆ ನಮ್ಗೆ ಶೂನ್ಯ ಇದೆ, ನಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನೋಡ್ರಿ, ಎಷ್ಟೋ ಸಲ ನೀವು ಗಂಡ್ ಮಕ್ಳದ್ ಕೇಳ್ರಿ, ನೀವು ಸಿಟ್ಟು ಯಾಕೆ ಬರ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಬಟ್ ಸಿಟ್ಟು ಬರುತ್ತೆ. ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ? ಸಿಟ್ಟು ಬರುತ್ತೆ ನಿಮ್ಗ. ಯಾಕೆ ಬರುತ್ತೆ ಅಂತ ಕ್ವಶನ್ ಮಾಡ್ರಿ, ಆನ್ಸರ್ ಇಲ್ಲ. ಅದು ಏನೋ ರೀ ತಂತಾನೆ ಬರಂಗಿಲ್ಲ, ಅದಕ್ಕೆ ರೀಸನ್ ಇದೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ನಮ್ಮ ಮೇಲೆ ನಾವು ಗಮನ ಹರಿಸ್ತಾ ಇಲ್ಲ ಅಂತ, ನಮ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ರಿಯಲ್ ಹ್ಯಾಪಿನೆಸ್ ಇದೆ ನೋಡ್ರಿ, ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆದಾಗ ಅದು ನಮ್ಗೆ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಆ ಫೀಲಿಂಗ್ ಇದೆ ನೋಡ್ರಿ, ಅದು ನಮ್ಗೆ ಸಕ್ಸಸ್ ಮಾಡಿಸುತ್ತೆ. ಅದಕ್ಕೆ ಎಲ್ಲಾನು ಇದ್ದು ಏನು ಇಲ್ಲದಂತ ಮನಸ್ಥಿತಿಯವ್ರು ಒಂದ್ ಕಡೆ ಇದ್ರೆ, ಏನೇನೂ ಇಲ್ಲದೇನೆ ಎಲ್ಲಾನು ಇದೆ ಅನ್ನುವಂತ ಮನಸ್ಥಿತಿಯವರು ಸಮೇತ ಇನ್ನೊಂದ್ ಕಡೆ ಇದ್ದಾರೆ. ಸೊ ಹಾಗಾಗಿ ಜಗತ್ತಲ್ಲಿ ನೀವು ಇಲ್ಲಿ ತನಕ ಎಲ್ಲಿ ತನಕ ಬಂದಿರಿ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತೀರಿ, ನನ್ಗೇನು ಗೊತ್ತಿಲ್ಲ ನಿಮ್ ಬಗ್ಗೆ. ಆದ್ರೆ ಇವತ್ತು ನೀವೇನಾದ್ರೂ ನಿರ್ಧಾರ ಮಾಡಿದ್ದೇ ಆದ್ರೆ, ನಿಮ್ಮ ಜೀವನ ಇದೆ ನೋಡ್ರಿ, 100ಕ್ಕೆ 100ರಷ್ಟು ಪರಿವರ್ತನೆ ಆಗೇ ಆಗುತ್ತೆ. ಆದ್ರ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಯಾರ್ ತಯಾರಿರ್ಬೇಕು? ಒಂದ್ ಸ್ವಲ್ಪ ಟೈಪ್ ಮಾಡ್ರಿ. ಈಗ ನಾನ್ ಹೇಳ್ತೀನಿ ಪರಿವರ್ತನೆ ಮಾಡ್ಕೊಳ್ಬಹುದು ಅಂತ, ಹಾಗಾದ್ರೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ತಯಾರಾಗಿರ್ಬೇಕು. ಶಂಕರ್ ಸರ್ ಹೇಳ್ತಾರ, ನಾನು. ಹಾ, ಎಲ್ಲಾರು ಹಾಕ್ರಿ ನೋಡಮ್, ಯಾರ್ ತಯಾರಾಗಿರ್ಬೇಕು? ನಾವ್ ಒಂದಿನ ತಯಾರಾದೆವು, ನಾವ್ ಪರಿವರ್ತನೆ ಆಯ್ತು, ಜೀವನ ಇಲ್ಲಿ ತನಕ ತಗೊಂಡ್ ಬಂದಿವಿ. ಈಗ ಯಾರ್ದು ಸರದಿ ಇದೆ? ನಿಮ್ಮ ಸರದಿ ಇದೆ, ನೀವು ಮಾಡ್ಬೇಕಾಗಿರುವಂತದ್ದಿದೆ. ಓಕೆ, ಎಸ್ ಎಸ್ ಎಸ್, ನಾನು ಬೇಗ 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 ಬೇಗ. ಹಾ, ಎಸ್. ಸೊ ಹಾಗಾಗಿ ಇದು ಒಂದು ಏರಿಯಾ ಬರುತ್ತೆ. ಅದಾದ್ಮೇಲೆ ಬರುತ್ತೆ ನಮ್ದು, ನಮ್ಮ ಫ್ಯಾಮಿಲಿ ಇದೆ ನೋಡ್ರಿ, ಅದು ಎಲ್ಲದಕ್ಕಿಂತ ದೊಡ್ಡ ಗಾಡ್ ಗಿಫ್ಟ್ ನಮ್ಗೆ. ಮಾನವ ಸಮಾಜ ಜೀವಿ ಅಂತ ಗೊತ್ತಲ್ಲ ನಿಮ್ಗೆ? ಡಾರ್ವಿನನ ವಿಕಾಸವಾದ ಸಿದ್ಧಾಂತಕ್ಕೆ ನೀವೇನಾದ್ರೂ ಹೋದ್ರೆ, ಮನುಷ್ಯ ಏನೆಲ್ಲವನ್ನ ಬಿಟ್ಟು ಬದುಕ್ಬಹುದು, ಆದ್ರೆ ಸಮಾಜ ಬಿಟ್ಟು ಬದುಕ್ಲಿಕ್ಕೆ ಆಗೋದಿಲ್ಲ, ಕುಟುಂಬವನ್ನ ಬಿಟ್ಟು ಬದುಕ್ಲಿಕ್ಕೆ ಆಗೋದಿಲ್ಲ. ಇವತ್ತಿಗೂ ನೋಡ್ರಿ, ನೀವು ಸನ್ಯಾಸಿಗಳು ಎರಡನೂ ಬೇಡ ಸನ್ಯಾಸತ್ವ ಸ್ವೀಕಾರ ಮಾಡಿರ್ತಾರ, ಮಠ ಮಾತ್ರ ಊರಾಗೆ ಕಟ್ಟಿರ್ತಾರ. ಗೊತ್ತಲ್ಲ ಎಲ್ಲರಿಗೆ? ಅವ್ರ ದೊಡ್ಡದು ಮಠ ಕಟ್ಟಿರ್ತಾರ. ಎಲ್ ಕಟ್ತಾರ? ಊರಾಗೆ. ಇದ್ರ ಅರ್ಥ ಏನು ಅಂದ್ರೆ, ಗುರುಗಳಿಗೆ ಜನ ಬೇಕು, ಜನ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಹಾಗಾಗಿ ಕುಟುಂಬ, ಫ್ರೀಕ್ವೆನ್ಸಿ, ಆ ಎನರ್ಜಿ, ಅದ್ ರಿಲೇಶನ್ಶಿಪ್ ಇದ್ದಾಗ ಮಾತ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಸರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸೋಷಿಯಲ್ ಗೋಲ್. ನಾನು ಯಾವ ಸಮಾಜದಲ್ಲಿ ನಾನು ಬದುಕ್ತಾ ಇದ್ದೀನಿ, ಆ ಸಮಾಜಕ್ಕೆ ನನ್ನ ಕಾಣಿಕೆ ಏನು ಅಂತ ಕ್ವಶನ್ ಮಾಡ್ರಿ ಒಳ್ಳೆ, ನೋಡೋಣ ನಿಮ್ ಡೈರಿಯಲ್ಲಿ. ಯಾವ ಸಮಾಜದಲ್ಲಿ ನಾನು ಬದುಕ್ತಾ ಇದ್ದೀನಿ, ನನ್ನ ಕುಟುಂಬ ನನ್ನ ಸುತ್ತ ಇರುವಂತದ್ದು, ಆ ಸಮಾಜಕ್ಕಾಗಿ ನಾನು ಏನ್ ಕೊಟ್ಟಿನಿ? ನಮ್ಮ ಪ್ರಾಬ್ಲಮ್ ಏನಿದೆ ಅಂದ್ರ, ನನಗ್ ಸರ್ಕಾರ ಏನ್ ಕೊಟ್ಟದಂತೆ ತಲೆ ಕೆಡ್ಸ್ಕೊಂಡಿರ್ತೀವಿ ನಾವು. ಸರ್ಕಾರ ನಂಗೇನು ಕೊಡ್ಲಿಲ್ಲ, ತಂದೆ ತಾಯಿ ನಮ್ಗೇನು ಕೊಡ್ಲಿಲ್ಲ, ಗುರುಗಳು ನಮ್ಗೇನು ಕೊಡ್ಲಿಲ್ಲ, ಎಜುಕೇಶನ್ ಸಿಸ್ಟಮ್ ನಮ್ಗೇನು ಕೊಡ್ಲಿಲ್ಲ, ಪಾಲಿಟಿಕ್ಸ್ ಅವ್ರು ನನಗ್ ಕೊಡ್ಲಿಲ್ಲ. ನೀವೇನ್ ಕೊಟ್ಟಿರಿ ಕ್ವಶನ್ ಮಾಡ್ರಿ ಅಂತೀನಿ ನಾನು. ನಾನ್ ಸರ್ಕಾರಕ್ಕೆ ಏನ್ ಕೊಟ್ಟ, ನಾನ್ ನನ್ನ ದೇಶಕ್ಕೆ ಏನ್ ಕೊಟ್ಟ, ನನ್ನ ಹಕ್ಕುಗಳು ನನಗೆ ಎಷ್ಟು ಇಂಪಾರ್ಟೆಂಟ್ ಇವೆ ನೋಡ್ರಿ, ನನ್ನ ಕರ್ತವ್ಯಗಳು ಇವೆ ಸಂವಿಧಾನದಲ್ಲಿ, ಗೊತ್ತದಲ್ಲ ಎಲ್ಲರಿಗೂ? ನನಗೆ ಹಕ್ಕುಗಳಿವೆ, ಬದುಕುವ ಹಕ್ಕಿದೆ, ನನ್ ಸ್ವಾತಂತ್ರ್ಯ ಇದೆ, ಶಿಕ್ಷಣದ ಹಕ್ಕು ನನಗಿದೆ, ಅದ್ರ ಜೊತೆಗೆ ನನ್ನ ಕರ್ತವ್ಯನೂ ಇದೆ. ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ ನಾನು ಬದುಕೋದು, ದೇಶಕ್ಕೆ ಸಹಾಯ ಮಾಡೋದಿದೆ ನೋಡ್ರಿ, ಅದು ನನ್ನ ಕರ್ತವ್ಯ ಇದೆ. ಸೊ ಹಾಗಾಗಿ ನಾನು ಸಮಾಜಕ್ಕೆ ಏನೇನೂ ಕೊಡ್ಲಿಲ್ಲ ಅಂತ ತಿಳ್ಕೊರಿ. ಈಗ ಸರಿಯಾಗಿ ಕೇಳ್ರಿ. ಒಂದ್ ವೇಳೆ ಎಲ್ರು ಸರಿ ಕರೆಕ್ಟ್ ಹೇಳ್ರಿ, ಒಂದ್ ವೇಳೆ ನೀವು
ಸಮಾಜಕ್ಕಾಗಿ ಏನೇನೂ ಮಾಡ್ಲಾರ್ದಂಗ್ ಸಮಾಜ ಬಿಟ್ಟು ಹೋದ್ಮೇಲೆ ನೀವು ಕೇವಲ A4 ಸೈಜ್ನೊಳಗೆ ಇದ್ದು ಬಿಡ್ತೀರಿ. A4 ಸೈಜ್ ಅಂದ್ರೆ ಗೊತ್ತಲ್ಲ? ಹ, ನಾವ್ ಹೋದ್ಮೇಲೆ ಒಂದು A4 ಸೈಜ್ ಒಂದು ಫೋಟೋ ಮಾಡಿಸಿರ್ತಾರ, ಪುಣ್ಯತಿಥಿ ದಿನ ಕೆಳಗ್ ಬಂದಿರ್ತೀವಿ ನಾವು. ಅದಕ್ಕೊಂದು ಪ್ಲಾಸ್ಟಿಕ್ ಹಾರ ಇರುತ್ತೆ, ಅದು ಯಾರ ಬೆಡ್ರೂಮ್ನಾಗ ಇರಲ್ಲ, ಮತ್ ನೋಡಿದ್ರ ಭಯ ಬರುತ್ತೆ. ಅದು ಎಲ್ಲೋ ಮೂಲೆದೊಳಗಿದ್ದಿರುತ್ತೆ, ಪುಣ್ಯತಿಥಿ ದಿನ ಮಾತ್ರ ವಾಪಸ್ ಬರುತ್ತೆ. ಇದೇ ಪರಿಸ್ಥಿತಿ ನಮ್ದು ಇದೆ. ಈ ಸಂಸಾರ, ಮನಿ, ಮಕ್ಕಳು, ಜಂಜಾಟು, ಇದ್ರ ಸಲಿಂದ ನೀವ್ ಎಷ್ಟೇ ಹೋರಾಟ ಮಾಡ್ರಿ, ನಮ್ಮ ಕುಟುಂಬ ನಮ್ಗೆ ನೆನಪಿಡುತ್ತೆ ಅನ್ನುವುದಿದೆ ನೋಡ್ರಿ, ಶೂನ್ಯ ಇದೆ, ಜೀರೋ ಇದೆ, ತಲೆಯಾಗಿಟ್ಕೋರಿ. ಯಾರು ನೆನಪಿಡೋದಿಲ್ಲ. ಅದೇ ನಾವು ಸಮಾಜಕ್ಕಾಗಿ ಏನಾದ್ರೂ ಮಾಡ್ತೀವಿ ಅಂದ್ರ ಸಮಾಜ ಏನ್ ಮಾಡುತ್ತೆ ಅಂದ್ರ ನಮ್ಗೆ ನೆನಪು ಮಾಡುತ್ತೆ. ಹಾಗಾಗಿ ನಮ್ಮ ಗೋಲ್ಸ್ ಗಳಲ್ಲಿ, ಗುರಿಗಳಲ್ಲಿ ಸಾಮಾಜಿಕ ಗುರಿ ಇದೆ ನೋಡ್ರಿ, ಅದನ್ನು ಸಮೇತ ನನಗೆ ಪೂರ್ತಿ ಮಾಡೋದಿದೆ. ಅದು ನನ್ನ ಜವಾಬ್ದಾರಿ ಇದೆ. ನಾನು ಈ ಸಮಾಜದ ಒಬ್ಬ ವ್ಯಕ್ತಿಯಾಗಿದ್ದೀನಿ, ಒಂದು ಬಹಳ ಅದ್ಭುತವಾಗಿರುವಂತ ಒಂದು ಶಕ್ತಿಯಾಗಿದ್ದೀನಿ ಅಂದ್ರೆ ನಾನು ನನ್ನ ಸಮಾಜಕ್ಕೆ ಕೊಡುಗೆಯನ್ನ ಕೊಡೋದಿದೆ. ಹಾಗಾಗಿ ಸೋಷಿಯಲ್ ಗೋಲ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸ್ಪಿರಿಚುವಲ್ ಗೋಲ್, ಅಂದ್ರೆ ಆಧ್ಯಾತ್ಮಿಕವಾಗಿರುವಂತಹ, ಅಂದ್ರೆ ಆತ್ಮ ಮತ್ತು ಪರಮಾತ್ಮ, ಪರಾತ್ಪರ ಶಕ್ತಿ ಅಂತ ಹೇಳಿ ಹೇಳ್ತೀವಿ ನೋಡ್ರಿ. ಆ ಪರಾತ್ಪರ ಶಕ್ತಿಯೊಂದಿಗೆ ನಾನು ಇದೇ ಜನ್ಮದಲ್ಲಿ ಜೋಡಿಸ್ಕೊಳ್ಬೇಕು. ತಲೆಯಾಗಿಟ್ಕೋರಿ. ಈಗ ನಾನ್ ಮನುಷ್ಯನಾಗಿ ಬದುಕ್ತೀನಿ, ಮತ್ತೊಂದ್ ಜೀವನ ಬರುತ್ತೆ, ಅವಾಗ ನಾನು ಪರಮಾತ್ಮನಿಗೆ ಅರ್ಥ ಮಾಡ್ಕೋತೀನಿ. ನೋ, ಒಂದೇ ಗೇಮ್ ಇರೋದು. ಇದು 2020ನೇ ಅದ, ಇದೇನ್ ಬಾರಿ ದೂರ ನಡೆಯುತ್ತೆ ಅಂತ ತಿಳ್ಕೊಬೇಡ್ರಿ ನೀವು. ಇದೇ ಜೀವನದಲ್ಲಿ ನನಗೆ ಸ್ಪಿರಿಚುವಲ್ ಆಗಿರುವಂತಹ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡೋದಿದೆ. ಅದು ಯಾವುದು ಅಂದ್ರ ಪರಮಾತ್ಮನ ಜೊತೆಗೆ. ಸೊ ಹಾಗಾಗಿ ಯಾವಾಗ ನಾವು ಪರಾತ್ಪರ ಶಕ್ತಿಯೊಂದಿಗೆ ಜೋಡಿಸ್ಕೊಳ್ತೀವಿ ನೋಡ್ರಿ, ಈಗ ಬರ್ಕೋರಿ, ನಮ್ಮ ಡ್ರೀಮ್ಸ್ ಗಳು, ನಮ್ಮ ಕನಸುಗಳಿವೆ ನೋಡ್ರಿ, ಅವು ಯಾವಾಗ ನನಸಾಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ಯಾವಾಗ ನಾವು ಅಲ್ಲಿ ಜೋಡಿಸ್ಕೊಂಡ್ ಬಿಡ್ತೀವಿ ನೋಡ್ರಿ. ಹಾಗಾದ್ರೆ ಈಗ ಜೋಡಿಸ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ಸ್ಪಿರಿಚುವಲ್ ಒಂದ್ 2 ನಿಮಿಷ ನಿಮ್ಗೆ ಹೇಳ್ತೀನಿ. 1 ನಿಮಿಷ ನಿಮ್ಗೆ. ಈಗ ಮನೆಯಲ್ಲಿ ಏನಾಗುತ್ತೆ ಅಂದ್ರ, ಲೈಟ್ಗಳು ಎಲ್ಲಾರ ಮನೆಯಲ್ಲಿ ಅವಲ್ಲ, ನಮ್ಮ ಮನೆಯಲ್ಲಿ ಎಲ್ಲಾರ ಕಡೆ ಬಿದ್ದವ್ ಅವ. ಈಗ ಏನಾದ್ರೂ ಒಂದ್ ಚೂರ್ ನಮ್ಗೆ ಏನಾದ್ರೂ ಜೋಡಿಸೋದಿತ್ತು ಅಂತ ತಿಳ್ಕೊರಿ, ವೈರಿಗೆ ನಾವು ಜೋಡಿಸೋದಿತ್ತು. ಆ ಜೋಡಿಸ್ಬೇಕಂದ್ರ ಮ್ಯಾಲಿಂದ ಏನ್ ತೆಗಿತೀವಿ? ರಬ್ಬರ್ ತೆಗಿತೀವಿ. ತೆಗಿತೀವ? ಏನ್ ಹಂಗೆ ಇಡ್ತೀವಿ? ಗಣೇಶ್ ಸರ್, ಆ ರಬ್ಬರ್ ಏನ್ ಹಂಗೆ ಇರಲ್ಲಕ? ರಬ್ಬರಿಗೆ ರಬ್ಬರ್ ಹಾಕ ಹಿಂಗ್ ಕಟ್ಟಿದ್ರೆ ಸಾಕು, ಕರೆಂಟ್ ಎಲ್ಲಾ ಕಡೆ ಪಾಸ್ ಆಗುತ್ತಾ? ನೋ. ನಾವ್ ಏನ್ ಮಾಡ್ಬೇಕು? ಅದ್ ಮೇಲಿಂದ ರಬ್ಬರ್ ತೆಗಿಬೇಕು. ಆ ರಬ್ಬರ್ ತೆಗ್ದಾಗ ಮಾತ್ರ ಒಳಗಿನ ಕನೆಕ್ಷನ್ ಇದೆ ನೋಡ್ರಿ, ಅದು ಜೋಡಿಸೋದಕ್ಕೆ ಯಾವ ರೀತಿ ಬರುತ್ತೆ ನೋಡ್ರಿ. ಸೇಮ್ ಅದೇ ರೀತಿ ನನಗೆ ನನ್ನ ದೇಹ ಅಭಿಮಾನ, ಬರ್ಕೋರಿ, ನನ್ನ ದೇಹ ಅನ್ನುವಂತ ಈ ಚರ್ಮ ಇದೆ ನೋಡ್ರಿ, ಇದು ರಬ್ಬರ್ ಇದೆ ನೋಡ್ರಿ, ಈ ರಬ್ಬರ್ನ ಆಚೆಗೆ ನಾನು ಹೋಗುವಂತ ಶಕ್ತಿ ಇದೆ ನೋಡ್ರಿ, ಅದು ನನಗೆ ಬರ್ಬೇಕು. ಇದು ಎಲ್ಲಿ ಸಾಧ್ಯ ಇದೆ ಅಂದ್ರೆ ಇದೇ ಸಬ್ ಕಾನ್ಶಿಯಸ್ ಮೈಂಡಿಗೆ ಮಾತ್ರ ಸಾಧ್ಯ ಇದೆ. ಕಾನ್ಸಿಯಸ್ ಮೈಂಡಿಗೆ ಧ್ಯಾನ ಸಾಮರ್ಥ್ಯ ಸಾಧ್ಯ ಇಲ್ಲ ಅಷ್ಟು. ಅದು ಧ್ಯಾನ ಮಾಡ್ಬೇಕನ್ನತ್ತೆ. ನಿಮ್ಗೆಲ್ಲ ಪ್ರಾಬ್ಲಮ್ ಇರ್ಬೋದಿಲ್ಲ, ಮೆಡಿಟೇಷನ್ ಮಾಡ್ಲಿಕ್ಕೆ ಕೂಡ್ತ್ರಿ, ಏನೇನ್ ನೆನಪು ಬರ್ಬಾರ್ದು ಎಲ್ಲ ನೆನಪು ಬರುತ್ತೆ. ಯಾರ್ಯಾರಿಗ್ ಬರುತ್ತೆ? ಧ್ಯಾನ ಮಾಡ್ಲಿಕ್ಕೆ ಕುಂತಾಗ ಯಾರಿಗ್ ನೆನೆಸ್ಬಾರ್ದಂತೀವ್ ನೋಡ್ರಿ, ದೇವ್ರಾಣಿ ಅವ್ರೇ ನೆನಪು ಬರ್ತಾರ. ರೀಸನ್ ಏನು ಅಂದ್ರ ನಮ್ಮ ಮೆಸೇಜ್, ನಮ್ಮ ಮೆಡಿಟೇಷನ್ ನ ಪವರ್ ಇದೆ ನೋಡ್ರಿ, ಅದು ಸಬ್ ಕಾನ್ಶಿಯಸ್ ಮೈಂಡಿಗೆ ಕನೆಕ್ಟ್ ಆಗಿರೋದಿಲ್ಲ. ಇದು ಸಮಸ್ಯೆ, ಬರ್ಕೋರಿ. ಯಾವಾಗ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಕನೆಕ್ಟ್ ಆಗಿರ್ತೀವಿ ನೋಡ್ರಿ, ಅವಾಗ ನಮ್ಮ ಚಂಚಲ ಮನಸ್ಸಿದೆ ನೋಡ್ರಿ, ಅದು ನಿಶ್ಚಿಂತ ಆಗೋದಕ್ಕೆ ಶುರು ಅದ. ಒಂದಲ್ಲ, ಎರಡಲ್ಲ, 10 ತಾಸು ನೀವು ಮೆಡಿಟೇಷನ್ ಮಾಡಿದ್ರ ಬಾಹ್ಯ ಪ್ರಜ್ಞೆ ಇರ್ಲಾರದಷ್ಟು ಗಂಭೀರವಾದ ಧ್ಯಾನವನ್ನ ನೀವು ಮಾಡ್ಬೋದು. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಇಷ್ಟು 7 ಏರಿಯಾಗಳನ್ನ ಕವರ್ ಮಾಡುವಂತಹ ಪ್ಲಾನ್ ಏನಿದೆ ನೋಡ್ರಿ, ಅದು ನಮ್ಮ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ನಲ್ಲಿ ಇದೆ. ಇದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಅಂತೇಳಿ ನಾವು ಕರಿತೀವಿ. ಸೊ ಫಸ್ಟ್ ಟೈಮ್ ನೋಡ್ರಿ, ನೀವೆಲ್ಲಾರು ಅದೃಷ್ಟವಂತರಿದ್ದೀರಿ. ಸಾಕಷ್ಟು ಜನ 2 ತಿಂಗಳಿಂದ ಅಡ್ಮಿಷನ್ ಮಾಡ್ಯಾರ. 2 ತಿಂಗಳಾಯ್ತು ಅವ್ರದೆಲ್ಲ ಅಡ್ಮಿಷನ್ ಆಗಿ. ಹಸನ್ ಸರ್ ಮಿನಿಮಮ್ 1.5 ತಿಂಗಳಾಗಿರ್ಬೇಕು ಸರ್, ನೀವು ಮಾಡಿಲ್ಲ. ಹಾ, 1.5-2 ತಿಂಗಳಿಂದ ಅಡ್ಮಿಷನ್ ಮಾಡಿದ್ದಾರೆ. ನಾವ್ ಇನ್ನೊಂಚೂರು ಅಡ್ಮಿಷನ್ ತಗೊಂಡು ಡೇಟ್ ಅನ್ನ ಅನೌನ್ಸ್ ಮಾಡೋಣ ಅಂತೇಳಿ ನಾವು ಕುಂತೀವಿ. ಈಗ 18, 19, 20 3 ದಿನಗಳ ಟ್ರೈನಿಂಗ್ ಅನ್ನ ನಾವು ಬೀದರ್ ನಲ್ಲೇ ಮಾಡ್ತಾ ಇದ್ದೀವಿ. ಈಗ ನಮ್ಗೆ ಏನಾಗಿದೆ, ಒಂಚೂರು ನಿಮ್ ಸಮಸ್ಯೆ ನನಗೆ ಹೇಳ್ತೀನಿ, ನಾನು ಗೊತ್ತಿದೆ ಏನು ಅಂದ್ರೆ, ಬೀದರ್ಗೆ ಬರೋದ್ ಆಗೋದಿಲ್ಲ. ಯಾರ್ಯಾರಿಗೆ ಆಗೋದಿಲ್ಲ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಮೇಡಮ್, ಬೀದರ್ ಬಾಳ ದೂರ ಇದೆ ರೀ, ಬರ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಎಲ್ರು ವಿಡಿಯೋ ಆನ್ ಮಾಡ್ರಿ, 10 ನಿಮಿಷದಾಗ ಮುಗಿಸ್ಬಿಡ್ತೀನಿ ನಾನು. ಬೀದರ್ ಬರೋದ್ ಬಹಳ ಕಷ್ಟ ಇದೆ. ಅರವಿಂದ್ ಸರಿಗೆ ಬರೋದಿಲ್ಲ, ಮತ್ತೆ ಯಾರಿಗಿದೆ ಕಷ್ಟ? ಬೀದರ್ ಬಹಳ ದೂರ ಇದೆ. ಯಾರ್ಯಾರಿಗಿದೆ ಮತ್ತೆ? ಎಲ್ರಿಗ್ ಸಮೀಪದ ಬೀದರು? ಹಾ, ಎಲ್ರು. ಹಾ, ಶಂಕರ್ ಸರಿಗ್ನು ಆಗೋದಿಲ್ಲ, ಬೀದರ್ ಬಾಳ ದೂರ ಅನಿಸ್ಲತ್ತದ. ಈಗ ಈಗ ಕೇಳ್ತೀನಿ ತಾಡ್ ಕ್ವಶನ್. ಹಾ, ಯಾರ್ಯಾರಿಗಿದೆ? ಪೂರ ಮುಗಿಲಿ ನಿಮ್ದು ಎಲ್ಲ, ಮುಗಿದ್ಮೇಲೆ ನಾನು ಕ್ವಶನ್ ಆನ್ಸರ್ ಹೇಳ್ತೀನಿ. ಬೀದರ್ ಯಾರ್ಯಾರಿಗೆ ದೂರ ಅನಿಸ್ತಾ ಇದೆ? ಹಾ, ಈಗ ನನ್ ಕ್ವಶನ್, ಬೀದರ್ ಏನ್ ಮಂಗಳ ಗ್ರಹದಲ್ಲಿ ಇದೆನಾ ನಮ್ದು?
ನೀವೆಲ್ಲ ಭೂಮಿ ಮೇಲೆ ಉಳಿದಿರಿ, ಬೀದರ್ ಒಂದೇ ನೋ, ಇದೇ ಭೂಮಿ ಮೇಲೆ ಇರೋದು, ಇದೇ ಕರ್ನಾಟಕದಲ್ಲಿ ಇರೋದು ಮೈಂಡ್ ಸೆಟ್. ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರ, ಏನಾದ್ರೂ ಒಂದು ಹರ್ಡಲ್ಸ್ ಗಳು, ತೊಂದರೆಗಳು, ಸಮಸ್ಯೆಗಳು ನಿಮ್ ಎದುರಿಗೆ ತಂದು ನಿಂದ್ರಿಸುತ್ತೆ. ಅದು ನಿಮ್ಗೆ ಏನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದು ಸಬ್ ಕಾನ್ಶಿಯಸ್ ಮೈಂಡ್ ಗೇಮ್ ಅಂತೀವಿ ನಾವಿದು. ನೆಗೆಟಿವ್ ಗೇಮ್ಗಳ ಆಡ್ತಾ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡಿಗೆ. ಅದು ಏನ್ ಮಾಡುತ್ತೆ ಅಂದ್ರೆ ಶರೀರವನ್ನ ಬಹಳ ಪ್ರೀತಿಸುತ್ತೆ. ದೂರ ಹೋಗೋದಂದ್ರೆ ಕಷ್ಟದ ಕೆಲಸ ಅಂತ ತಿಳ್ಕೊಂಡದ. ಆದ್ರೆ ಸಕ್ಸಸ್ ಇದೆ ನೋಡ್ರಿ, ಕಷ್ಟ ಪಡ್ಲಾರ್ದೇನೆ ಸಕ್ಸಸ್ ಯಾವತ್ತೂ ಜೀವನದಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾನು ಒಬ್ಳೆ ಬಾಂಬೆಗೆ ಹೋಗ್ತೀನಿ, ಡೆಲ್ಲಿಗೆ ಹೋಗ್ತೀನಿ, ಎಲ್ಲಿ ಬೇಕಲ್ಲಿ ಒಬ್ಬಳೆ ಹೋಗ್ತೀನಿ, ಕಲಿತೀನಿ, ವಾಪಸ್ ಬರ್ತೀನಿ, ಮತ್ತೆ ನನ್ನ ಪ್ರೊಸೆಸ್ ಇದೆ ನೋಡ್ರಿ, ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಹಾಗಾಗಿ ಇವತ್ ಮೈಂಡ್ ನಾಗಿನ್ ತೆಗ್ದಾಕ್ರಿ, ಬೀದರ್ ಬಹಳ ದೂರ ಇದೆ ಅಂತ ಗೊತ್ತಾಯ್ತಾ ಎಲ್ಲರಿಗೂ. ಬೀದರ್ ಒಂದ್ ವೇಳೆ ದೂರ ಇರ್ತಿತ್ತಂದ್ರ 12ನೇ ಶತಮಾನದೊಳಗ ಕಾಶ್ಮೀರದಿಂದ ಯಾಕೆ ಇಲ್ಲಿ ತನಕ ಬರ್ತಿರು ಕಲ್ಯಾಣ ತನಕ? ಅಫ್ಘಾನಿಸ್ತಾನದಿಂದ ಯಾಕೆ ಕಲ್ಯಾಣ ತನಕ ಬರ್ತಿರು ಹೇಳ್ರಿ? ಅವತ್ ಏನು ಇರ್ಲಿಲ್ಲ, ವಾಹನಗಳ ವ್ಯವಸ್ಥೆ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ಬರೋ ಹೋಗೋ ಸವಲತ್ತುಗಳು ಇರ್ಲಿಲ್ಲ. ಬರೀ ಕಾಡಿನೊಳಗಿನ ನಡೆದ ಈ ಕಲ್ಯಾಣ ನಾಡಿಗೆ ಬಂದಾರಂದ್ರ ಇಲ್ಲಿ ಏನಾದ್ರೂ ಎನರ್ಜಿ ಇರ್ಬೋದಲ್ಲ. ಇವತ್ತೆಲ್ಲ ಇದು ಯಾಕೆ ಬರಲ್ಲ ಅಂತೀರಿ ಅಂತ ಅದಕ್ಕೆ ಹೇಳ್ತೀನಿ ನೋಡ್ರಿ, ಕತಿ ಹೇಳದ್ ಬಿಡ್ರಿ ಅಂತೀನಿ ನಾನು. ಅದಕ್ಕೆ ಮಾಡ್ಬೇಕು ನೋಡ್ರಿ ಅಷ್ಟೇ. ಸ್ಟೋರಿ ಟೆಲ್ಲರ್ಗಳು ಯಾವತ್ತೂ ಸಕ್ಸಸ್ ಆಗೋದಿಲ್ಲ. ಒಂದ್ ಮಾತ್ ನೆನ್ಪಿಟ್ಕೊ. ಈಗ ಬೀದರ್ ಸಮೀಪದನ ಯಾರ್ಯಾರಿಗೆ ಸಮೀಪ ಇದೆ ಈಗ ಕೈ ಮಾಡ್ರಿ. ಹಾ, ಗಣೇಶ್ ಸರ್ ಈಗ ಹಾದಿಗೆ ಬಂದ್ರು ನೋಡ್ರಿ ಎಲ್ಲಾರು. ಯಾರ್ಯಾರಿಗೆ ಬೀದರ್ ಸಮೀಪ ಇದೆ? ಶಂಕರ್ ಸರ್ ಬೀದರ್ ಸಮೀಪ ಬಂದಿಲ್ಲಿನ? ಹಾ, ನಿಮ್ಗ್ ಗೊತ್ತಾ ಬೀದರ್ ಎಷ್ಟು ಸಮೀಪ ಇದೆ ಅಂದ್ರ, ನೀವು ರಾತ್ರಿ ಅಲ್ಲಿ ಮಲಗಿದ್ರೆ ಬೆಳಗ್ಗೆ ಬೀದರ್ನಲ್ಲಿ ಎದ್ದು ಬಿಡ್ತೀರಿ. ಮತ್ತಿನ್ನ ಎಷ್ಟ್ ಸಮೀಪ ಇರ್ಬೇಕು ಹೇಳ್ರಿ? ರಾತ್ರಿ ನಿದ್ರಿನೂ ಆಗುತ್ತೆ, ಬೀದರ್ನೂ ಬರುತ್ತೆ. ಅಷ್ಟು ಈಸಿ ಇದೆ ಒಂದು. ಅದಾದ್ಮೇಲೆ ಎರಡನೇ ಸಮಸ್ಯೆ ಬರುತ್ತೆ ನಮ್ಮಲ್ಲಿ. ಎರಡನೇದು ಏನು ಅಂದ್ರ ಟೈಮ್ ಇಲ್ಲ. ಯಾರ್ಯಾರಿಗೆ ಟೈಮ್ ಇಲ್ಲ? ಈಗ ಟೈಮ್ ಇನ್ ತೆಗೆಮ್ ಸ್ವಲ್ಪ ಟೈಮ್ ಟೇಬಲ್ ನಾನೇ ಹಾಕೊಡ್ತೀನಿ ನಿಮ್ಗೆ ಎಲ್ಲರಿಗ. ಹಾ, ಯಾರ್ಯಾರಿಗೆ ಟೈಮ್ ಇಲ್ಲ? ನಮ್ ಶಂಕರ್ ಸರಿ ಟೈಮ್ ಇಲ್ಲ. ಈಗ ಎಲ್ಲಾರು ಯಾರು ನಗ್ಬೇಡ್ರಿ, ಆದ್ರೆ ಹೇಳ್ತೀನಿ. ನೀವೇನ್ CM PM ಇದ್ದೀರಾ ಅಂತ ನನ್ ಕ್ವಶನ್. ನಾನು ಒಪ್ತೀನಿ ನೋಡ್ರಿ, ಅವ್ರಿಗೆ ಟೈಮ್ ಇಲ್ಲ ಅಂದ್ರೆ ನಾವು ಒಪ್ತೀನಿ. ಬಾಳ್ ದೊಡ್ಡ ಪೂರಾ ದೇಶ ಆಳೋದಿರುತ್ತೆ, ಮತ್ತ ಅವ್ರ ಹತ್ರ ಸಮಯ ಇರೋದಿಲ್ಲ. ಯಾವಾಗ ನನ್ನ ಸಲುವಾಗಿ ನನ್ನ ಹತ್ರ ಸಮಯ ಇಲ್ಲ ಅಂದ್ರ ನಾನ್ ಹೆಂಗ್ ಸಕ್ಸಸ್ ಆಗ್ತೀನಿ ಹೇಳ್ರಿ? ಸೀರಿಯಸ್ ಆಗಿ ಥಿಂಕ್ ಮಾಡ್ರಿ. ನನ್ನ ಹತ್ರ ಮನೆಯವ್ರ ಸಲುವಾಗಿ ನನ್ನ ಹತ್ರ ಸಮಯ ಇದೆ, ಮಕ್ಕಳ ಸಲುವಾಗಿ ಸಮಯ ಇದೆ, ಫ್ರೆಂಡ್ ಸರ್ಕಲ್ ಸಲುವಾಗಿ ಸಮಯ ಇದೆ, ಫಂಕ್ಷನ್ಗಳು ಮಾಡೋದಕ್ಕೆ ನನ್ನ ಹತ್ರ ಸಮಯ ಇದೆ, ಹಬ್ಬ ಹರಿದಿನಗಳು ಮಾಡೋದಕ್ಕೆ ನನ್ನ ಹತ್ರ ಸಮಯ ಇದೆ. ಬಟ್ ನನ್ ಪ್ರೋಗ್ರೆಸ್ ಆಗೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ ಅಂದ್ರೆ ಇದು ಸುಳ್ಳಿದೆಲ್ಲ? ಸುಳ್ಳಿದೇನಾ? ಒಪ್ಕೋರಿ. ಮೈಂಡಿಗೆ ಅದೇ ಮೈಂಡಿಗೆ ಹೇಳ್ರಿ ನೀವು, ಸಮಯ ಇದೆ ನಿಮ್ ಹತ್ರ, ಬಟ್ ನೀವ್ ಅದಕ್ಕೆ ರೆಡಿ ಆಗ್ಬೇಕು. ಎರಡನೇ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ದೂರ ಇದ್ದಿನ ಸಮೀಪ ಮಾಡ್ದೇವ. ಎರಡನೇ ಸಮಯ ಇದೇನಾ? ಈಗ ಹಿಂಗ್ ಕೈ ಮಾಡ್ರಿ ನೋಡೋಣ. ಶಂಕರ್ ಸರ್ ನಗ್ಬೇಡ್ರಿ, ನೀವು ಬೀದರ್ ತರದೇ ಅದ ನಿಮ್ಗೆ. ನಾವ್ ಕ್ವಶನ್ ಮಾಡಿದವ್ರಿಗೆ ಆನ್ಸರ್ ಕೊಡ್ತೀನಿ ನಾನು. ಓಕೆ, ಹಾ, ಈಗ ಗೊತ್ತಾಯ್ತಾ? ಸಮಯ ಇದೇನಾ? ಎಸ್. ಅದಾದ್ಮೇಲೆ ಮೂರನೇದ್ ಬರುತ್ತೆ ಬಹಳ ದೊಡ್ಡ ಮಹಾಯುದ್ಧ ನಮ್ದು. ಏನು ಅಂದ್ರೆ ಹಣ ಇಲ್ಲ. ಯಾರ್ಯಾರಿಗೆ ಕೈ ಮಾಡ್ರಿ? ಹಣ ಇಲ್ಲ, ದುಡ್ಡಿಲ್ಲ ಮೇಡಮ್, ಬರ್ಬೇಕಂತೀವ್ರಿ, ಅದ್ರ ಏನ್ ಮಾಡ್ಬೇಕ್ರಿ? ದುಡ್ಡಿಲ್ಲ. ನಿಮ್ಗ್ ಗೊತ್ತಾ, ನಿಮ್ಗೆ ಯಾವ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀನಿ ನೋಡ್ರಿ, ನಾನು ಸಾಯಂಕಾಲ ಟೈಮಿಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಅದನ್ನ 3.5 ಲಕ್ಷ ಕೊಟ್ಟು ತಗೊಂಡಿನಿ ನಾನು. 3.5 ಲಕ್ಷ. ನಿಮ್ ಹತ್ರ ತಗೊಳೋದ್ ಬಹಳ ಕಡಿಮೆ ಇದೆ. ಅದು ಕೇವಲ ನಿಮ್ ಖರ್ಚು ಮಾತ್ರ ತಗೋತಾ ಇದೀವಿ. ನೀವ್ ಎಲ್ಲಾದ್ರೂ ಟೂರ್ ಹೋದ್ರಿ, ಪಿಕ್ನಿಕ್ ಹೋದ್ರಿ ಅಂದ್ರೆ ಒಂದ್ ರೂಮ್ ಮಾಡ್ಬೇಕು, 3 ದಿವ್ಸ ಊಟ ತಿಂಡಿ ಮಾಡ್ಬೇಕಂದ್ರೆ 15-20 ಸಾವಿರ ಬೇಕಾ? ರೂಮ್ ರೆಂಟ್ ಕೊಡ್ಬೇಕು ನೀವು, ಅಷ್ಟು ನೀವು ಊಟ ತಿಂಡಿ ಎಲ್ಲ ಮಾಡ್ಬೇಕು, ಏನಾದ್ರೂ ಓಡಾಟ ಮಾಡೋದಿದ್ರೆ ಅದು ಮಾಡ್ಬೇಕು. ಇದೆಲ್ಲ ಮಾಡ್ಬೇಕಂದ್ರೆ 15-20 ಸಾವಿರ ರೂಪಾಯಿ ಬೇಕಾ? ಮತ್ತೆ ನೀವು ನಮ್ಗೂ ಅಷ್ಟೇ ಕಟ್ತಾ ಇದೀರಿ, ಅದಕ್ಕಿಂತ ಎಕ್ಸ್ಟ್ರಾ ಏನ್ ಕಟ್ಲತ್ತೀರಿ? ಸೊ ಹಾಗಾಗಿ ಯಾವ ವ್ಯಕ್ತಿಗೆ ಯಶಸ್ವಿ ಆಗೋದಿದೆ ನೋಡ್ರಿ, ಅವ್ನಿಗೆ ಯಾವ ತೊಂದರೆಗಳು ಬರೋದಿಲ್ಲ ಒಂದು. ಅದಾದ್ಮೇಲೆ ಎರಡನೇದು ಹೇಳ್ತೀನಿ, ನೀವೆಲ್ಲ ಎಷ್ಟು ಅದೃಷ್ಟವಂತರಿದ್ರಿ ಅಂದ್ರ, ಎರಡನೇ ಬ್ಯಾಚ್ ನ ಹಿಂದೆ ನಾವು ಒಬ್ಬೊಬ್ಬರಿಗೆ 25 ಸಾವಿರ 30 ಸಾವಿರ ತನಕ ಫೀಸ್ ತಗೊಂಡಿವಿ. ಬಟ್ ಯಾವಾಗ ನಮ್ಮ ಟ್ರೈನಿಂಗ್ ಸೆಂಟರ್ ನಮ್ದೇ ಸ್ವಂತ ನಾವು ಬಿಲ್ಡಿಂಗ್ ಅನ್ನ ಕಟ್ಟಿದ್ಮೇಲೆ ಆ ಫೀಸ್ ಇದೆ ನೋಡ್ರಿ, ಇವತ್ತು ಬಹಳಷ್ಟು ಕಡಿಮೆ ಮಾಡಿ, ಓನ್ಲಿ 15 ಸಾವಿರ ಮಾತ್ರ ಮಾಡಿ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ನೀವು ಬರ್ಬೇಕು ಅಂತ ಡಿಸೈಡ್ ಮಾಡ್ಬೇಕು, ಕಲಿಬೇಕು. ಅದಾದ್ಮೇಲೆ ಇದನ್ನ ಆಫ್ಲೈನ್ ನೊಳಗೆ ಯಾಕೆ ಕಲಿಬೇಕು ಅಂತ ಬೇಕಾದ್ರೆ ಕ್ವಶನ್ ಮಾಡ್ರಿ. ಇದೊಂದು ಲಾಸ್ಟ್ ಆನ್ಸರ್ ಮಾಡಿ, ಆನಂತರ ನಾನು ನಿಮ್ಗೆ ಫೀಸ್ ಹೇಳ್ತೀನಿ. ಆಫ್ಲೈನ್ ನಲ್ಲೇ ಯಾಕೆ ಕಲಿಬೇಕು ಅಂತ ಯಾರ್ಯಾರಿಗೆ ಕ್ವಶನ್ ಇದೆ? ಮೇಡಮ್ ಆನ್ಲೈನ್ ದಾಗ ಹೇಳ್ರಿ, ಮಾಸ್ಟರ್ ಮೈಂಡ್ ಎಲ್ಲಾರು ಮಾಸ್ಟರ್ ಮೈಂಡ್ ಐತಿವಿ, ಸರ್ಟಿಫಿಕೇಟ್ ಒಂದೊಂದು ಕೊಡಡ್ರಿ. ನಮಗೂ ಬಾಳ ಸಲ ಅನಸ್ಸು, ನಮಗೂ ಅನ್ಸಲ್ಲ ಅಂತ ತಿಳ್ಕೊಬೇಡ್ರಿ. ನೀವು ಇಷ್ಟೇ ಫೀಸ್ ತಗೊಂಡು ಆನ್ಲೈನ್ ದಾಗ ಮಾಡ್ರಿ, ಬಾಳ ಜನ ಬರೋರಿದ್ದಾರೆ. ಕುಂತಲ್ಲೇ ಮಾಸ್ಟರ್ ಮೈಂಡ್ ಡಿಗ್ರಿ ಸಿಗುತ್ತೆ, ಅವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತೆ. ಯಾಕೆ ಬ್ಯಾಡ ಅಂತಾರ ಹೇಳ್ರಿ? ಡೈಲಿ 1 hour ನಾ ತಗೋಬಹುದು. ಆದ್ರೆ ಒಂದ್ ಮಾತನ್ನ ಹೇಳ್ತೀನಿ, ನಮ್ಮ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕೇವಲ ಆಫ್ಲೈನ್ ನಲ್ಲಿ ಮಾತ್ರ ಸಾಧ್ಯ ಇದೆ. ನಾನ್ ನಿಮ್ಗೆ ಗ್ಲಾಸ್ ವಾಕ್ ಮಾಡಿಸ್ಬೇಕಾಗಿದೆ ಅಂತ ತಿಳ್ಕೊರಿ. ಎಕ್ಸಾಂಪಲ್, ಗ್ಲಾಸ್ ವಾಕ್ ಅಂದ್ರೆ ಗಾಜಿನ ಬಹಳ ದೊಡ್ಡದೊಂದು ಹಾಸಿಗೆಯನ್ನು ಹಾಸಿರ್ತೀವಿ, ಅದ್ರ ಮೇಲೆ ನಾನ್ ನಿಮಗ್ ನಡೆಸ್ಬೇಕು.
ಈಗ ನಾನ್ ಬೀದರ್ನಾಗ ಕುಂತೀನಿ, ನಿಮ್ಗೆ ಗ್ಲಾಸ್ ವಾಕ್ ಮಾಡಿಸ್ಲತ್ತೀನಿ. ಶಿವಕುಮಾರ್ ಸರಿ ಹೇಳ್ದ, ಶಿವಕುಮಾರ್ ಸರ್ ನಡ್ರಿ ಗ್ಲಾಸ್ ಹಾಸ್ರಿ ಅದ್ರ ಮೇಲೆ ನಡೀರಿ ಅಂದ. ನಡೀತಾರ ಸರ್? ನಡಿಬಹುದಾ ಸರ್ ನೀವು? ಶಿವಕುಮಾರ್ ಸರ್ ಆನ್ಲೈನ್ ನಾಗ ಮಾಡಮ್ ಒಂದ್ಸಲ, ಎಲ್ಲಿಗೆ ಹತ್ತಲ್ ನೋಡ್ರಿ. ಪೂರಾ 2 ಕಾಲ್ ಕೊಯ್ಕೊಂಡ್ ಮರ್ದಿನಾನೇ ಹೋಗಿ ಹಾಸ್ಪಿಟಲ್ ನಾಗ ಅಡ್ಮಿಟ್ ಆಗಿರ್ತೀರಿ. ನನ್ ಮೇಲೆ ಒಂದ್ ಕೇಸ್ ಬುಕ್ ಆಗಿರುತ್ತೆ, ಮತ್ ನಡ್ಸಿನವ್ರ ಮೇಲೆ ಬಿ ನಡೆದವ್ರ ಮೇಲೆ ಬಿ ಇಬ್ಬರ ಮೇಲೆ ಒಂದೊಂದ್ ಕೇಸ್ ಬುಕ್ ಆಗುತ್ತೆ. ಸೊ ಅದೇ ನೀವು ಆಫ್ಲೈನ್ ನಾಗ ಬರ್ರಿ, ನೀವು ಕಣ್ ಮುಚ್ಚ ಕಣ್ ತೆರೆಟ್ಟಿಗೆನೆ ಅದು ಗ್ಲಾಸ್ ವಾಕ್ ಅನ್ನ ಮುಗಿಸ್ಬಿಟ್ಟಿರ್ತೀರಿ. ರಾಡ್ ಬ್ಯಾಂಡಿಂಗ್ ಮಾಡ್ರಿ ಅಂತ ಹೇಳ್ತೀವಿ. ಇಲ್ಲಿ ಕಬ್ಬಿಣ ಇಟ್ಟು ಇಲ್ಲಿಂದ ಮಣಸ್ಬೇಕು ಅಂತ ಹೇಳಿ ಟಾಸ್ಕ್ ಇರುತ್ತೆ ನಮ್ಮ ಹತ್ರ. ಇಲ್ಲಿ ಇಟ್ಟು, ಈಗ ಗೊತ್ತಲ್ಲ, ಇಲ್ಲಿ ಈ ಪ್ಲೇಸ್ ಮೇಲೆ ಇಟ್ಟು ಆ ರಾಡ್ ಬ್ಯಾಂಡಿಂಗ್ ಅನ್ನ ಮಾಡ್ಬೇಕು ಅಂತಿದೆ. ಈಗ ನೀವು ನಿಮ್ ಮನೆಯಾಗಿರ್ರಿ, ನನಗೊಂದ್ 15-20 ಸಾವಿರ ರೂಪಾಯಿ ಫೀಸ್ ಕಟ್ರಿ, ನಾವು ಏನ್ ಮಾಡ್ತೇವೆ ಅಂದ್ರೆ ಎಲ್ಲಾ ಮಟೀರಿಯಲ್ ನಿಮ್ ಮನೆಗ್ ಕಳ್ಸ್ಕೊಡ್ತೀವಿ. ಈಗ ನೀವ್ ಮಾಡ್ಬೋದಾ? ಸಾಧ್ಯ ಇದೆನಾ? ನೋ. ಮತ್ ಇವೆಲ್ಲ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಎನರ್ಜಿ ಕನೆಕ್ಟ್ ಆಗೋದಿಲ್ಲ ನೋಡ್ರಿ. ಇದು ಸೈನ್ಸ್ ಇದೆ, ಇಲ್ಲಿ ನೆನ್ಪಿಡ್ರಿ ನೀವು. ಸೈನ್ಸ್ ಏನ್ ಹೇಳುತ್ತೆ ಅಂದ್ರ ಫೇಸ್ ಟು ಫೇಸ್ ಇರುತ್ತೆ ನೋಡ್ರಿ, ಅದು ಎನರ್ಜಿ ಇರುತ್ತೆ. ಅದಾದ್ಮೇಲೆ ಈ ಹಿಂದಿನ ಪ್ಯಾಟರ್ನ್ ಏನಿದೆ ನೋಡ್ರಿ ಮೈಂಡ್ ಅಲ್ಲಿ, ಈ ಹಿಂದಿನ ಪ್ಯಾಟರ್ನ್ ಯಾವುದು ಅಂದ್ರೆ ಜೀವನ ಅಂದ್ರೆ ಕಷ್ಟ ಇದೆ, ಜೀವನ ಅಂದ್ರೆ ಹೋರಾಟ ಇದೆ, ಜೀವನ ಅಂದ್ರೆ ಸರಿಯಾಗಿಲ್ಲ, ನಮ್ ಹಣೆ ಬರ ಸರಿ ಇಲ್ಲ, ಅಥವಾ ನನ್ನ ಸೋಲುಗಳೇ ಇವೆ, ಅಥವಾ ನಮ್ಮ ಮನೆಯಲ್ಲಿ ಸಾಲ ಬಹಳಷ್ಟು ಮಾಡ್ಕೊಂಡಿನಿ. ಇವೆಲ್ಲ ಏನಿವೆ ಮೈಂಡ್ ಪ್ಯಾಟರ್ನ್ ಗಳು ಬಹಳ ಬಿಗಿಯಾಗಿ ಹಿಂಗ್ ಹಿಡ್ಕೊಂಡ್ಬಿಟ್ಟಿವಿ. ಸೊ ಈ ಎಲ್ಲಾ ಆಕ್ಟಿವಿಟಿಗಳು ಏನ್ ಮಾಡುತ್ತೆ ಅಂದ್ರೆ ಆ ಎಲ್ಲಾ ಎನರ್ಜಿ, ನೆಗೆಟಿವ್ ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ ತೆಗೆದು ಹಾಕುತ್ತೆ. ಅದಕ್ಕೆ ಫಸ್ಟ್ ಡೇ ಒಂದ್ ದಿವ್ಸ ನಿಮ್ಮ ನೆಗೆಟಿವ್ ಪ್ಯಾಟರ್ನ್ ಇದೆ ನೋಡ್ರಿ, ಅದು ಡಿಲೀಟ್ ಮಾಡೋದಕ್ಕೆ 1 ದಿನ ತಗೊಂಡಿರುತ್ತೆ ನಮ್ಗೆ. 1 ದಿನ ಡಿಲೀಟ್ ಮಾಡೋದಕ್ಕೆ ಹೋಗಿರುತ್ತೆ, 2ನೇ ದಿನ ಸೇವ್ ಮಾಡೋದಕ್ಕೆ ಹೋಗಿರುತ್ತೆ, 3ನೇ ದಿನ ಅದು ಪ್ರೊಸೆಸ್ ನಲ್ಲಿ ಯಾವ ರೀತಿ ತರಬೇಕು, ವಾಪಸ್ ಬಂದ್ಮೇಲೆ ನೀವ್ ಏನೇನ್ ಮಾಡೋದಿರುತ್ತೆ ಅಂತ ಈ ಎಲ್ಲಾ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಆನ್ಲೈನ್ ಏನಿದೆ ನೋಡ್ರಿ, ಅದು ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗೋದಿಲ್ಲ. ಈಗ ಕುಂತೀನಿ ನಾನ್, ಎಷ್ಟ್ ಜನ ವಿಡಿಯೋ ಆಫ್ ಇದ್ದ ಈಗ ಹೇಳ್ರಿ ನೀವು. ಹಂಗಂತ ಕೇಳಬಾರ್ದಂತ ಮನಸ್ಸಿಲ್ಲ ಅವ್ರಿಗೆ, ಪಾಪ ಅವ್ರಿಗೂ ಕೇಳೋದಿದೆ, ಏನೋ ಕೆಲಸ ಇದೆ, ಅಡಿಗೆ ಮನೆಯಾಗಿರುತ್ತೆ, ಅಲ್ಲಿರುತ್ತೆ, ಇಲ್ಲಿರುತ್ತೆ, ಜರ್ನಿಯಲ್ಲಿ ಇರ್ತಾರ, ಬಸ್ನಾಗ ಇರ್ತಾರ, ಏನೋ ಒಂದ್ ಇರುತ್ತೆ. ಆದ್ರೆ ಆಫ್ಲೈನ್ ದಾಗ ಕ್ಲೋಸ್ ಮಾಡ್ರೊಳಿ ಬರುತ್ತಾ? ಆಫ್ಲೈನ್ ದಾಗ ಕರ್ಸಿನಿ, ನೀನ್ ಪರ್ದ ಹಾಕ್ತ್ರಿ ಹಿಂಗ, ನಾ ಪರ್ದ ಆಚಕ್ ಹಿಂಗ್ ಇರ್ತೀನಿ, ನೀವು ಆಚಕ್ ಕಲಿಸ್ಲಕ್ ಸಾಧ್ಯ ಇದೆ? ನೋ. ಫೇಸ್ ಟು ಫೇಸ್ ಇರುತ್ತೆ ನೋಡ್ರಿ. ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಹೈ ಲೆವೆಲ್ ಹೈ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ. ಅದಾದ್ಮೇಲೆ ಎಕ್ಸಾಂಪಲ್ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ. ಈಗ ಚಾಕ್ಲೇಟ್ ಯಾರ್ಯಾರು ತಿಂದಿರಿ? ಚಾಕ್ಲೇಟ್ ಯಾರಿಗೆ ಇಷ್ಟ ಇವೆ? ಹಿಂಗ್ ಕೈ ಮಾಡಿ. ಅಥವಾ ಕೇಕ್, ಸ್ವಲ್ಪ ದೊಡ್ಡವ್ರು ಕೇಕ್ ತಿಂತಾರೆ, ಸಣ್ಣ ಮಕ್ಳು ಚಾಕ್ಲೇಟ್ ತಿಂತಾರೆ. ಬಟ್ ಇಲ್ಲಿ ಚಾಕ್ಲೇಟ್ ತಿನ್ನೋ ಮಕ್ಳು ಇದ್ದಿರ್ತಾರೆ, ಹಂಗೇನಿಲ್ಲ. ಯಾರ್ಯಾರಿಗೆ ಇಷ್ಟ ಇವೆ ಚಾಕ್ಲೇಟು ಅಥವಾ ಕೇಕು, ಸ್ವೀಟ್? ಈಗ ನಾನು ನಿಮ್ಗೆ ಲ್ಯಾಪ್ಟಾಪ್ ನ ಕಲರ್ ಕಲರ್ ವೆರೈಟಿ ಕೇಕು ಚಾಕ್ಲೇಟ್ ಎಲ್ಲ ಹಾಕಿನಿ, ತಿನ್ಬಹುದಾ ನೀವು? ಅದ್ರ ಮೇಲೆ ರೇಟ್ ಎಲ್ಲ ಹಾಕ್ತೀನಿ, ಅದ್ರ ಬಿಲ್ ಎಲ್ಲ ಪೇ ಮಾಡ್ರಿ ನೀವು. ಸಾಧ್ಯ ಇದೆನಾ? ನೋ. ಅದನ್ನ ನೋಡೋದಕ್ಕಷ್ಟೇ ಸಾಧ್ಯ ಇದೆ, ತಿನ್ನೋದಕ್ಕಲ್ಲ. ಸೇಮ್ ಹಂಗೆ ಆಫ್ಲೈನ್ ಟ್ರೈನಿಂಗ್ ಇದೆ ನೋಡ್ರಿ, ಕೇಕ್ ತಿಂದಂಗಿದೆ. ಆನ್ಲೈನ್ ಇದೆ ನೋಡ್ರಿ, ಕೇಕ್ ನೋಡಿದಂಗಿದೆ. ಈಗ ನೋಡೇ ಖುಷಿ ಪಡೋರಿದ್ರೆ, ತಿಂದು ಖುಷಿ ಪಡೋರಿದ್ರೆ, ಅದು ಯಾರಿಗ್ ಬಿಟ್ಟಿದ್ದು? ಯಾರಿಗ್ ಬಿಟ್ಟಿದ್ದು? ನಿಮಗ್ ಬಿಟ್ಟಿದ್ದು. ಸೊ ಹಾಗಾಗಿ ಜೀವನದಲ್ಲಿ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತೀನಿ ನೋಡ್ರಿ, ಪರಮಾತ್ಮ ನಮ್ಗೆ ಅವಕಾಶಗಳನ್ನ ಕೊಟ್ಟು ನೋಡ್ತಾನ. ಅದನ್ನ ಯಾರ್ ಸದುಪಯೋಗ ಮಾಡ್ಕೊಳ್ತೀವಿ ನೋಡ್ರಿ, ನಾವು ಸಕ್ಸಸ್ ಆಗ್ತೀವಿ. ಯಾರ್ ನೋಡೋಣ 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 ಅಂತ ಹೇಳ್ತಾ ಹಿಂದಿ ಒಳಗ್ ಒಂದ್ ಮಾತಿದೆ, ಕಲ್ ಕರೆ ಸೋ ಆಜ್ ಕರ್, ಆಜ್ ಕರೆ ಸೋ ಅಬ್ ಕರ್, ಪಲ್ಮೆ ಪರ್ಲೈ ಹೋಗಿ ಬಹುರಿ ಕರೆಗಿ ಕಬನ್. ನಾಳೆ 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 ನೋಡೋಣ 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 ಅಂತೀವಿ ನೋಡ್ರಿ, ನಾವ್ ಏನು ಮಾಡೋದಿಲ್ಲ. ನಮ್ ಮೈಂಡ್ ನೆಗೆಟಿವ್ ಆಗ್ಬಿಡುತ್ತೆ, ನಾವ್ ಆಕ್ಷನ್ ತಗೊಳಿಕ್ ಆಗೋದಿಲ್ಲ. ಹಿಂಗೆ ದಿನಗಳು ನಡೀತಾವ, ಹಿಂಗೆ ಆಯುಷ್ಯ ಮುಗ್ದು ಹೋಗಿರುತ್ತೆ, ಹಿಂಗೆ ಸಮಸ್ಯೆಗಳಂತೂ ಯಾವಾಗ್ಲೂ ಬರೋದೆ. ಸಮಸ್ಯಾರಹಿತ ಜೀವನ ಇದೆ ನೋಡ್ರಿ, ಅದು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ರೀಸನ್ ಏನು ಅಂದ್ರೆ ಇದು ಕಲಿಯುಗಿದೆ, ಗೊತ್ತಲ್ಲ? ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಈ ಸಲ ಬೀದರ್ ಬಂದಿಲ್ಲ ಅಂದ್ರೆ ಮುಂದಿನ ಸಲ ಎಲ್ಲಾ ಸವಲತ್ತುಗಳಿರುತ್ತೆ, ಸುಖದ ಸುಪ್ಪತ್ತಿಗೆ ಇರುತ್ತೆ. ನಮ್ಗೊಂದು ಫ್ಲೈಟ್ ಮಾಡಿ ರೆಡಿ ಮಾಡಿ ನಮ್ ಮಕ್ಕಳು ಹೆಂಡತಿ ಎಲ್ಲಾ ಕೊಟ್ಟು ಬೀದರ್ ಕಳಿಸ್ತಾರ ಅಂತ ತಿಳ್ಕೊಬೇಡ್ರಿ. ಅವಾಗೂ ಯುದ್ಧ ಆಡ್ಬೇಕು ನೀವು ಮತ್ತೆ. ಯಾವಾಗಾದ್ರೂ ನೀವು ಸ್ಟ್ರಗಲ್ ಮಾಡ್ಲೇಬೇಕು. ಬಟ್ ಈಗೇನ್ ಅವಕಾಶ ಬಂದಿದೆ ನೋಡ್ರಿ, ಅದನ್ನ ನೀವು ಸದುಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ನಾನು ಅನ್ಕೊಂಡಿನಿ. ಸೊ ಯಾರಿಗ್ ನಾನು ಇಷ್ಟು ಹೇಳಿದ್ದು ಅರ್ಥ ಆಗಿದೆ, ಅವ್ರೆಲ್ರು ಒಂದ್ಸಲ ನನ್ಗೆ ಎಸ್ ಅಂತೇಳಿ ಟೈಪ್ ಮಾಡ್ರಿ. ನಾನು ನಿಮ್ಗೆ ನನ್ನ ಫೀಸ್ ಅನ್ನ ಮೆನ್ಷನ್ ಮಾಡ್ತೀನಿ, ಬೇಗ ಬೇಗ ಮಾಡ್ರಿ, ಎಸ್ ಅಂತೇಳಿ ಟೈಪ್ ಮಾಡಿ. ನಾನ್ ಬೇರೆ ಶಕ್ತಿ ಅದೀನಿ. ನನ್ನಲ್ಲೂ ಒಂದು ಶಕ್ತಿ ಐತಿ. ಆ ಶಕ್ತಿ ಪ್ರದರ್ಶನ ನಾನ್ ಏನ್ ಮಾಡಿದೆ ಅಂತಂದ್ರ, ಎಲ್ಲೋ ಕುತ್ಕೊಂಡು ಯಾವ್ದೋ ಒಂದ್ ಮೂಲೆಯೊಳಗ್ ಕುತ್ಕೊಂಡು ನಾನ್ ಕಳ್ದ್ಬಿಟ್ಟೆ ಅಂತಂದ್ರ ಇದ್ರೊಳಗ್ ನಂಗೆ ಸಕ್ಸಸ್ ಸಿಗಂಗಿಲ್ಲ. ಆದ್ರ ನಾನ್ ಬೆಳಕಿನ ಹತ್ತ ಬರಬೇಕು. ನಾನ್ ಬೆಳಕಿನ ನಡಿಗೆ ನಾನ್ ಬಂದಾಗ ಮಾತ್ರ ನಂಗೆ ಸಕ್ಸಸ್ ಸಿಗ್ತೈತಿ ಅಂತಂದ್ರ. ಆದ್ರ ನಮ್ ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರ, ನಿಮ್ಗ ಓಡಾಕ್ ಆಗ್ಲಿಲ್ಲ, ಹಾರಕ್ ಆಗ್ಲಿಲ್ಲ, ಓಡ್ರಿ. ಓಡಾಕ್ ಆಗ್ಲಿಲ್ಲ, ನೀವ್ ನಡೆದ್ ತೋರ್ಸ್ರಿ. ನಡೆದು ಆಗ್ಲಂಗಿಲ್ಲ ಅಂತಂದ್ರೆ ತೆಳ್ಕೊಂತಾದ್ರೂ ನಿಮ್ಮ ಲೈಫ್ ನ ಲೀಡ್ ಮಾಡ್ರಿ ಅಂತ ಹೇಳಿ. ಆದ್ರ ನಾನ್ ಮೊದ್ಲು ಏನ್ ಮಾಡ್ತಿದ್ದೆ ಅಂದ್ರೆ ತೆಳ್ತಿದ್ದೆ.
ಆದ್ರೆ ಇವತ್ತು ಹೇಳ್ತೀನಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತ ರೆಕ್ಕಿ ಕಟ್ಟೆ ಹಾರ್ತೀನಿ ನಾನು. ಹೆಂಗ ಅಂತಂದ್ರ ಆಕಾಶದೊಳಗ್ ನಾನು ಎಷ್ಟು ಎತ್ತರಕ್ಕೆ ಹಾರಿನಿ ಅಂತಂದ್ರ ಇವತ್ತಿನ ದಿವ್ಸ ನನಗ ಒಂದು ಚೂರ್ನ ಪುರ್ಸತ್ ಇಲ್ಲಷ್ಟು ನನಗ ಫೋನ್ ಕಾಲ್ಸ್ ಬರತ್ತವ್. ಅಂದ್ರ ಮೇಡಮ್ ನೀವ್ ಹೆಂಗ್ ಪರಿವರ್ತನೆ ಆದ್ರಿ, ಈ ದುಃಖದಿಂದ ನೀವ್ ಹೊರಗ್ ಬರ್ಬೇಕಂತಂದ್ರ ಇದನ್ನ ಹೆಂಗ್ ನೀವು ಕಂಟ್ರೋಲ್ ಮಾಡಿದ್ರಿ, ಇಷ್ಟೆಲ್ಲಾ ನೀವು ಕಂಟ್ರೋಲ್ ಮಾಡಕ ಏನ್ ಇದು ಇರ್ಬೇಕು. ಇದ್ರೊಳಗ್ ಬರೀ ಇಲ್ಲಿ ಹೇಳ್ತಾರ ಮೇಡಮ್, ಇದು ಏನ್ ಹೇಳೋದ್ ಏನು ಇಲ್ಲ ಇದ್ರೊಳಗ. ಒಂದ್ ಬರೀ ಒಂದ್ ಸಣ್ಣದ ಒಂದು ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗ, ಆದ್ರೆ ಊಟ ಮಾಡಿದಾಗ ಗೊತ್ತಾಗ್ತೈತೆ ಅಲ್ಲಿ ಏನೈತಿ ಅಂತ ಹೇಳಿ. ಅಲ್ಲೇ ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ ಮಾಡಿಸ್ತಾರ. ಏನು ಅಂತಂದ್ರ ಒಂದ್ ಫ್ಯಾಮಿಲಿದಂತ ಮಾಡಿದಾಗ ನನಗ್ ಬಹಳ ಸಂತೋಷ ಕೊಟ್ಟಿದ್ದಂದ್ರ ಅದ. ನಾವ್ ಎಷ್ಟೋ ಹೆಣ್ಮಕ್ಳು ಏನ್ ಮಾಡಿರ್ತೀವಿ ಅಂತಂದ್ರ ನಮ್ಮ ಜಿದ್ನೊಳಗ ನಾವ್ ನಮ್ ಫ್ಯಾಮಿಲಿ ದೂರ ಆಗ್ಬಿಟ್ಟಿರ್ತೀವಿ. ನಿಜವಾಗ್ಲೂ ಒಂದು ಫ್ಯಾಮಿಲಿ ಕಟ್ಬೇಕಂತಂದ್ರ ಅದನ್ನ ಅಲ್ಲಿ ನಾವ್ ಅದನ್ನ ಅನುಭವಿಸಿದಾಗ ಎಷ್ಟು ಇದು ಅನಸ್ತತಿ ಅಂತಂದ್ರ ಅವತ್ ರಾತ್ರಿನ ನಾವ್ ಎಲ್ರೂನು ಎಲ್ಲಾರ್ಗು ಫೋನ್ ಮಾಡ್ತೀವಿ. ಅಷ್ಟೊಂದು ನಮ್ಗ್ ಬಾಂಧವ್ಯ ಅಂದ್ರ ಅದು ಎಷ್ಟು ಕನೆಕ್ಟಿವಿಟಿ ಬೇಕು ಅಂತ ಅನ್ನೋದು ಇರ್ತೈತಿಲ್ಲ, ಅದನ್ನ ನಮ್ಗ್ ಅಲ್ಲಿ ಕೊಡ್ತೈತಿ. ಎಷ್ಟೋ ಜನ ತಂದೆ ತಾಯಿ ಜೊತೆಗ್ ಮಾತಾಡ್ಲಿಲ್ದವ್ರು, ಆಮೇಲೆ ಅತ್ತಿ ಮಾವನ್ ಜೊತೆಗ್ ಮಾತಾಡ್ಲಿಲ್ದವ್ರು, ಎಷ್ಟೋ ಜನ ಅಲ್ಲಿ ಅಲ್ಲೇ ಕಾಂಪ್ರಮೈಸ್ ಆಗಿ ಅಲ್ಲಿಂತ್ರನ ಒಂದಾಗಿ ಹೋದವ್ರನ್ನ ನಾ ಬಾಳ ಸತಿ ನಾನ್ ನೋಡೇನಿ. ಅಷ್ಟೇ ಆಗಿ ನಾನು ಸಹಿತ ಹಂಗಾಗಿ ಬಂದ ಹೆಣ್ಮಗಳು. ನಾನು ಎಲ್ಲಾ ಜೊತೆಗೂ ಸಂಬಂಧ ಕೆಡಿಸ್ಕೊಂಡಿದ್ದೆ. ಯಾಕಂತಂದ್ರ ನನ್ ತಾಯಿ ಹೋಗಕ ನಾ ಇಲ್ಲಿ ನನ್ ಫ್ಯಾಮಿಲಿನ ಕಾರಣ ಆಗೈತಿ ಅಂತಂದ್ ಎಲ್ಲಾರ್ ಜೊತೆಗೂ ನಾನ್ ದೂರ ಆಗಿದ್ದೆ. ಆದ್ರ ಅವತ್ಲಿಂತ್ರ ನಾನ್ ಡಿಸೈಡ್ ಮಾಡ್ದೆ ನಾನ್ ಇದನ್ ಮಾಡಿದೆ ಅಂತಂತ ಹೇಳಿ. ಆಮೇಲೆ ನಂದು ಬರೀ 9 ವರ್ಷದ ಮಗಳು. ನನ್ನ 9 ವರ್ಷದ ಮಗಳು ಇವತ್ತು ಎಷ್ಟು ದೊಡ್ಡ ಲೆವೆಲ್ನೊಳಗ್ ಬೆಳೆದ್ಲ ಅಂತಂದ್ರ ಅವತ್ ಒಂದು ಕ್ಲಾಸ್ ನಾನ್ ಮಾಡಿದ್ ಕರೆ ಇವತ್ ಎಷ್ಟು ದೊಡ್ಡ ಲೆವೆಲ್ನೊಳಗ್ ಬೆಳೆದ ಅಂತಂದ್ರ ಕರ್ನಾಟಕ ಫಸ್ಟ್ ಲಿಟಲ್ ಮಾಸ್ಟರ್ ಮೈಂಡ್ ಟ್ರೈನರ್ ಆದ್ಲು. ಆಮೇಲೆ ಎಷ್ಟೋ ಸ್ಕೂಲಿಗೆ ಹೋಗಿ ಟ್ರೈನಿಂಗ್ ಮಾಡಿ ಬರ್ತಾ, ಅಂದ್ರೆ ಮೆಡಿಟೇಷನ್ಸ್ ಬಗ್ಗೆ ಹೇಳಿ ಬರ್ತಾಳ, ಎಲ್ಲಾನು ಮಾಡ್ತಾ. ಇದು ಎಲ್ಲಿ ಬರ್ತೈತಿ ಅಂತಂದ್ರ ಅಂದ್ರೆ ಒಂದು ಮೊಬೈಲ್ ನ ಬಿಡಿಸ್ ಮಕ್ಳು ಅವನು ಸಹಿತ ಒಳ್ಳೆ ಒಂದು ಲೋಕಕ್ ನಾವ್ ತಗೊಂಡ್ ಬರೋದೈತಲ್ಲ, ಅದು ಒಂದು ದೊಡ್ಡ ಸವಾಲ್, ಪೇರೆಂಟ್ಸ್ ದೊಡ್ಡ ಸವಾಲ್. ನಾವು ತಗೊಂತೀವಿ ಅನ್ನೋದ್ಕಿಂತ ನಮ್ಮ ಮಕ್ಳಿಗೆ ನಾವ್ ಅದನ್ನ ಕೊಡೋದು ಬಹಳ ಮುಖ್ಯ. ಅದಕ್ಕ ನಮ್ಮ ಭವಿಷ್ಯ ನಮ್ ಕೈಯೊಳಗಿರ್ಬೇಕು ಅಂತಂದ್ರ ನಾವ್ ನಮ್ಮ ಮಕ್ಳಿಗೂ ಸಹಿತ ನಮ್ಮ ಫ್ಯಾಮಿಲಿಗೂ ಸಹಿತ ಇದನ್ನ ಕೊಡ್ಬೋದು. ಈ 15,000 ಏನೈತಿ ನೋಡ್ರಿ, ಇದೇನ್ ಮಹಾ ದೊಡ್ಡದಿಲ್ಲ. ನಾವೆಲ್ಲ ಜಾಸ್ತಿ ನಾವು ಅದನ್ನ ನಾಲೆಜ್ ತಗೊಂಡೇವಿ. ಇದು ಯಾಕೆ ಇಲ್ಲಿ ಇಷ್ಟ ಮಾಡಿದ್ರು ಅಂತಂದ್ರ ಅವ್ರದ ಒಂದು ಇದನ್ನ ಬಿಲ್ಡಿಂಗ್ ಮಾಡಿದ್ರು, ಬಹಳ ಎಷ್ಟರ ಹಾಳು ಮಾಡ್ಲಿ ಎಷ್ಟರ ಇದ್ ಮಾಡ್ಲಿ ಎಲ್ಲ ಈಗ ಹೇಳಿದ್ರಲ್ಲ, ಎಲ್ಲಾ ನನ್ ಮಕ್ಳ ಇರ್ತಾರ, ಎಲ್ಲಾರು ನಮ್ ಮಕ್ಳ ಇರ್ತಾರ ಅಂತ ಹೇಳಿ ಅವ್ರ ಎಲ್ಲಾರು ತಮ್ಮ ಮಕ್ಳ ಅಂತಾನೆ ತಿಳ್ಕೊಂತಾರ. ಒಂದ್ ಬಾಟಲ್ ನೀರ್ ಅಲ್ಲಿ ವೇಸ್ಟ್ ಮಾಡ್ತಿರ್ತಾರಲ್ಲ ಮಕ್ಳು, ಒಂದ್ ಬಾಟಲ್ ಯಾವತ್ತೂ ತಗೊಳಂಗಿಲ್ಲ, 2 ಬಾಟಲ್ ವೇಸ್ಟ್ ಮಾಡ್ತಿರ್ತಾರ. ಅಲ್ಲಿ ಎಷ್ಟು ವೇಸ್ಟ್ ಮಾಡ್ತಿರ್ತಾರ ಅಂದ್ರೆ ನಾವ ಅವ್ರಿಗೆ ಮಕ್ಕಳಿಗೆ ಎಲ್ಲಾ ಜೋರ್ ಮಾಡ್ತಿರ್ತೀವಿ. ಆದ್ರ ಅವ್ರು ಇವತ್ತಲ್ಲ ಈಗ ಇನ್ನೊಂದ್ ತಾಸಿಗೆ ತಾವ ತಿಳ್ಕೊಂತಾರ ನೀವು ಇದನ್ ಮಾಡ್ಬೇಡ್ರಿ ಅಂತಂದ್ರ. ಅಂದ್ರ ಮಕ್ಳಿಗೂ ಸಹಿತ ಅವ್ರು ಭಯಂಗಿಲ್ಲ. ಆಮೇಲೆ ಮೇಡಮ್ ಕಿಂತಾನು ಸರ್ ಎಷ್ಟು ಪೇಶನ್ಸ್ ಐತಿ ಅಂತಂದ್ರ ನಿಜವಾಗ್ಲೂ ಹ್ಯಾಟ್ಸಪ್ ಹೇಳ್ಬೇಕ ಅವ್ರಿಗೆ, ಸರ್ಗೆ. ಯಾಕಂತಂದ್ರ ನಾವ್ ಯಾರು ಯಾರು ಇಲ್ಲ ಅಂತಂದ ನಾವ್ ನಮ್ಮ ಮಕ್ಳಿಗೆ ಬೈದ್ರು ಸಹಿತ ಸರ್ ಬೈಸ್ಕೊಡಂಗಿಲ್ಲ. ಯಾಕೆ ನೀವ್ ಹಂಗ್ ಮಾಡ್ತೀರಿ, ಮಕ್ಳು ಸಹಿತ ಒಂದು ದೇವ್ರಿದ್ದಂಗ, ಅವ್ನ ಪರಿವರ್ತನೆ ಮಾಡಾಕ್ ಬಂದಿರ ಅಂದ್ರ ಅವ್ನ ಪರಿವರ್ತನೆ ಮಾಡಕ್ ಕರ್ಕೊಂಡ್ ಹೋಗ್ರಿ. ಇದು ಎಲ್ಲೋ ಒಂದ್ ಸಣ್ಣದೊಂದ್ ಬಾಟ್ಲ್ ನೀರಿನ ಸಲಾಗಿ ನೀವೆಲ್ಲಾ ಬೈಬೇಡ್ರಿ ಅಂತ ಅಂದ್ರ ಒಂದ್ ಬಾಟಲ್ ನೀರ್ಗೂ ಸಹಿತ ಅವ್ರನ್ನ ನಾವ್ ಲೆಕ್ಕ ಹಾಕ್ತಿರ್ತಿವಿ. ಆದ್ರ ಅವ್ರು ಯಾವ್ದಕ್ಕೂ ಇದನ್ ಮಾಡಂಗಿಲ್ಲ. ನಮ್ 15,000 ಎಲ್ಲಿ ಮುಗಿದ್ ಹೋಗ್ಬಿಟ್ಟಿರ್ತೈತಿ, ಒಂದ್ ಅರ್ಧ ದಿನದ ಮೆಡಿಟೇಷನ್ ನಿಮ್ ಮುಗಿದೋರ್ದು ಹೋಗಿರ್ತೈತಿ. ಅಂದ್ರೆ ಇನ್ನು 2.5 ದಿವಸ ಏನಾಗಿರ್ತೈತಿ ಅಂದ್ರೆ ನಮ್ದು ಫ್ರೀ ಆಫ್ ಕಾಸ್ಟ್ ನಾಗ ಕೊಟ್ಟಿರ್ತಾರ. ಅದನ್ನ ಹೆಂಗ್ ಕೊಡ್ತಾರ ಅಂತಂದ್ರ ಬಹಳ ಅದ್ಭುತ ಅಂದ್ರ ಅದ್ಭುತ. ಯಾರು ನಮ್ ಮನ್ಯಾಗ ನಮ್ಗೆ ಯಾರು ಆ ಪ್ರೀತಿ ವಿಶ್ವಾಸ ಕೊಟ್ಟಿರಂಗಿಲ್ಲ. ಆ ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯ, ಒಂದು ಫ್ಯಾಮಿಲಿ, ಒಂದು ಇದನ್ನ ನೋಡ್ಬೇಕಂತಂದ್ರ ಬಾಂಡಿಂಗ್ ನೋಡ್ಬೇಕು. ಇವತ್ತು ಅಣ್ಣ ತಮ್ಮರದ್ ಒಂದ್ ಸಂಬಂಧ ನೋಡ್ಬೇಕು, ಅಕ್ಕ ತಂಗಿ ಸಂಬಂಧ, ಅಣ್ಣ ತಂಗಿ ಸಂಬಂಧ, ಪ್ರತಿ ಒಂದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ಬೇಕಂದ್ರ ಈ 3 ದಿನದ ಕ್ಲಾಸ್ನೊಳಗ ಅರ್ಧ ದಿನದ್ ಏನ್ ಮಾಡ್ತಾರಲ್ಲ ಮನಿ ಮ್ಯಾಗ್ನೆಟ್, ಅದು ಬಹಳ ಅದ್ಭುತ. ಎಷ್ಟ್ ಅದ್ಭುತ ಇರ್ತೈತಿ ಅಂತಂದ್ರ ನನ್ನ ಲೈಫ್ನೊಳಗ ನಾನ್ ಮಾಡಿದಂತಂದ್ರ ನಾನ್ ಮಾಡಿದಾಗ ಬರೀ 1,000 ರೂಪಾಯಿ ನಾನ್ ಮನಿ ಮ್ಯಾಗ್ನೆಟ್ ಮಾಡ್ಕೊಂಡ್ ಬಂದಿದ್ದೆ. ನಾ ಕರೆಕ್ಟ್ ಆಗಿ ಇವತ್ತ 2.5 ವರ್ಷ ನಾನ್ ಕಲ್ತದ್ರೊಳಗ ಅಂತಂದ್ರ 2.5 ಲಕ್ಷದ ಮೇಲೆ ನಾನ್ ಗಳಿಸೀನಿ ಇವತ್ತ. ನಾನ್ ಮೊನ್ನೆ ಮೇಡಮ್ ಲಾಸ್ಟ್ ಟೈಮ್ ನಾನ್ ಹಾಕಿನಿ 1 ಲಕ್ಷ ನಾನ್ ಮೇಡಮ್ಗ ಇದನ್ನ ಹಾಕಿನಿ, ನಾನ್ ಪೇ ಮಾಡೇನಿ. ಅಂದ್ರ ನನ್ ಮನಿ ಮ್ಯಾಗ್ನೆಟ್ ಎಷ್ಟು ನಂದ್ ನಡಿತೈತಿ ಅಂದ್ರೆ ಯಾರ್ದ ಯಾಕೆ ನಡಂಗಿಲ್ಲ. ಪ್ರತಿಯೊಬ್ರು ಯೂನಿವರ್ಸಲ್ ಆಗಿದ್ದೀರಿ, ಪ್ರತಿಯೊಬ್ಬರಿಗೂ ನಡಿತೈತಿ. ಅಂದ್ರ
ಬರೀ ಇಲ್ಲಿ ಇದು ಒಂದ ಇದು ಆಗಂಗಿಲ್ಲ. ಮನಿ ಮ್ಯಾಗ್ನೆಟ್ ಒಂದ ಇಷ್ಟ ನಡಿತೈತೇನ್ರಿ, ಇಷ್ಟ ಇದಾಗ್ತೈತಿನೋ ಅಂತಲ್ಲ, ಇದ್ರಲ್ಲೂ ಬೇರೆ ಬೇರೆದನ್ನು ಸಹಿತ ನಾವು ಗಳಿಸ್ತೀವಿ. ಅದ್ರೊಳಗ ಬೆಸ್ಟ್ ಗಳಿಸೋದು ಏನು ಅಂತಂದ್ರ ನಾಲೆಜ್ ಮತ್ತು ರಿಲೇಶನ್ಶಿಪ್. ಇವು ಎರಡನ್ನ ಗಳಿಸಿದ್ರೆ ಇದು ಬಹಳ ಅದ್ಭುತವಾದಂತದ್ದು. ಎಲ್ರು ನೀವು ಬರ್ರಿ, ನಾನು ಬರ್ತೀನಿ, ಎಲ್ರು ನಾನ್ ಮೀಟ್ ಆಗ್ತೀನಿ, ಎಲ್ರ ಜೊತೆಗೆ ಮಾತಾಡ್ತೀನಿ. ಈಗ ಟೈಮ್ ಇಲ್ಲ, ನನ್ಗೆ ಅವಕಾಶ ಕೊಟ್ರ ಮೇಡಮ್ಗೆ ಧನ್ಯವಾದ ಹೇಳ್ತೀನಿ ಮೇಡಮ್. ಎಸ್ ತುಂಬಾ ಎಸ್ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಶಶಿ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ನಮ್ ಶಶಿ ಮ್ಯಾಮ್ ಇದು 5ನೇ ಸಲ ಅಲ್ಲ ನೀವು ಬರ್ತಾ ಇರೋದು? ಥ್ಯಾಂಕ್ ಯು. ಇದು 5ನೇ ಬ್ಯಾಚ್ ಅಲ್ಲ ನೀವು ಬರ್ತಾ ಇರೋದು? 6ನೇ ಸಲ ಮೇಡಮ್. 6ನೇ ಸಲ. ಎಸ್, 6ನೇ ಸಲ ಮಾಸ್ಟರ್ 6ನೇ ಮೈಂಡ್ ಬ್ಯಾಚ್ ಮೇಡಮ್. ಟ್ರೈನಿಂಗ್ಗೆ ನಮ್ಮ ಶಶಿ ಮ್ಯಾಮ್ ಬರ್ತಾ ಇದ್ದಾರೆ. ಮತ್ ಬರುವಾಗ ಅವ್ರದ್ದು ಬಹಳ ದೊಡ್ಡ ಬೀಡ್ ತಗೊಂಡ್ ಬರ್ತಾರೆ. ಈ ಸಲ ಹೇಳಿದ ಒಂದ್ ಇಬ್ರು ಮೂವರಿಗೆ ತಗೊಂಡ್ ಬರ್ರಿ, ಬೇರೆ ಅಡ್ಮಿಷನ್ ಮೇಲೆ ಫೋಕಸ್ ಮಾಡೋಣ ಅಂತೇಳಿ. ಸೊ ಹಾಗಾಗಿ ಅವ್ರ ಜೊತೆಗೆ ಮತ್ತೆ ಮೂವರಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ಅವಕಾಶ ಸಿಕ್ಕಿದೆ ಅದನ್ನ ಸದುಪಯೋಗ ಮಾಡ್ಕೊಡ್ರಿ. ಮತ್ ನೀವ್ ಕಟ್ಟೋ ಫೀಸ್ ಇದೆ ನೋಡ್ರಿ, ಅದು ನಿಮ್ಮ ಖರ್ಚಿದೆ. ಜೊತೆಗೆ ಏನಾದ್ರೂ ಒಂದಿಷ್ಟು ಉಳಿದಂದ್ರೆ ಅದ್ರ ಟ್ರಸ್ಟ್ ಸಲುವಾಗಿ ಇದ್ದಿರುತ್ತೆ, ಹೊರತಾಗಿ ನಮಗೂ ಏನ್ ಸಿಗೋದಿಲ್ಲ, ನಿಮ್ಗೂ ಏನ್ ಬರೋದಿಲ್ಲ. ಜೀವನ ಪರಿವರ್ತನೆಗೆ ನೀವೆಲ್ಲರೂ ತಯಾರಾಗಿರ್ರಿ ಅಂತ ಹೇಳ್ತಾ, ಎಲ್ರು ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಡ್ರಿ. ಎಲ್ರಿಗ್ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ, ಥ್ಯಾಂಕ್ ಯು, ಬಾಯ್. ಎಲ್ರಿಗೂ ಶುಭವಾಗ್ಲಿ, ನಿಮ್ದೆಲ್ಲಾ ಕನಸುಗಳು ನನ್ಸಾಗ್ಲಿ.